ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 676 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14ರಿಂದ 16ನೇ ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇಸ್ರೋ ಉಡಾವಣೆ ಮಾಡಲಿರುವ ಯುರೋಪಿಯನ್ ಪ್ರೋಬ್, ಅದನ್ನು ನಾವು ಪ್ರೋಬಾ 3 ಅಂತ ಕರಿತೇವೆ. ಸೊ ಇದರ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದಿ ಪ್ರೋಬಾ 3 ಯುರೋಪಿಯನ್ ಪ್ರೋಬ್ ಸೆಟ್ ಟು ಬಿ ಲಾಂಚ್ಡ್ ಬೈ ಇಸ್ರೋ? ಸೊ ಇಸ್ರೋದವರು ಯುರೋಪಿಯನ್ ಪ್ರೋಬನ್ನು ನಮ್ಮ ಭಾರತ ದೇಶದಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಆ ಒಂದು ಯುರೋಪಿಯನ್ ಪ್ರೋಬನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಬಾ 3 ಅಂತ ಕರಿತೇವೆ. ಸೊ ಪ್ರೋಬಾ 3 ಲಾಂಚ್ ಮಾಡ್ತಾ ಇರತಕ್ಕಂಥ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಭೂಮಿಯ ವಾತಾವರಣ ಮತ್ತು ಹವಾಮಾನದ ಮೇಲೆ ಕೃತಕ ಸೂರ್ಯಗ್ರಹಣಗಳ ಪರಿಣಾಮವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದರೆ to study the effects of artificial solar eclipses on Earth's atmosphere and climate. ಸೊ ಒನ್ ಲೈನಲ್ಲಿ ಹೇಳೋದಾದರೆ, ಈ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ, ಇದನ್ನು ನಾವು ಸೂರ್ಯಗ್ರಹಣ ಅಂತ ಹೇಳ್ತೇವೆ. ಸೂರ್ಯಗ್ರಹಣ ಆದಾಗ ಭೂಮಿಯ ಮೇಲೆ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾತಾವರಣದ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಒಂದು ಕೃತಕವಾಗಿ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟನ್ನು ನಮ್ಮ ಇಸ್ರೋದವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದು ಯುರೋಪಿಯನ್ ಪ್ರೋಬ್ ಆಗಿರುತ್ತೆ. ಆ ಯುರೋಪಿಯನ್ ಪ್ರೋಬನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಬಾ 3 ಅಂತ ಕರಿತೇವೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಇದನ್ನು ಯಾಕೆ ನಾವು ಆರ್ಟಿಫಿಷಿಯಲ್ ಆಗಿ ಮಾಡಬೇಕು? ನ್ಯಾಚುರಲ್ ಆಗಿ ಸೋಲಾರ್ ಎಕ್ಲಿಪ್ಸ್ ಆಗುತ್ತಲ್ವಾ, ಸೊ ಅವಾಗಲೇ ನಾವು ಅಧ್ಯಯನ ಮಾಡ್ಬೋದು ಅಂತ ನಮ್ಗನ್ಸುತ್ತೆ. ಬಟ್ ಆರ್ಟಿಫಿಷಿಯಲಿ ನ್ಯಾಚುರಲಿ ಆಗ್ತಕ್ಕಂಥ ಒಂದು ಸೋಲಾರ್ ಎಕ್ಲಿಪ್ಸ್ ಏನಿರುತ್ತೆ, ಸೊ ಅದು ಫ್ಯೂ ಸೆಕೆಂಡ್ಸಿಂದ ಫ್ಯೂ ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಅಂದರೆ ಕೆಲವೇ ಸೆಕೆಂಡ್ಗಳಿಂದ ಕೆಲವೇ ನಿಮಿಷಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಷ್ಟು ಶಾರ್ಟ್ ಟೈಮಲ್ಲಿ ಅದರ ಇಂಪ್ಯಾಕ್ಟನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ರೆಪ್ಲಿಕಾ ಮಾಡುವ ಮುಖಾಂತರ ಹೆಚ್ಚಿನ ಸಮಯದವರೆಗೆ ಆ ಒಂದು ಎಕ್ಲಿಪ್ಸನ್ನು ಕ್ರಿಯೇಟ್ ಮಾಡುವ ಮುಖಾಂತರ ಸೊ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಸ್ರೋದವರು ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಸೋಲಾರ್ ಎಕ್ಲಿಪ್ಸ್? ಸೂರ್ಯಗ್ರಹಣ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್. ಸೂರ್ಯಗ್ರಹಣ ಅಂದರೆ ಸನ್ ಮತ್ತು ಅರ್ತ್, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬರ್ತಕ್ಕಂಥ ಒಂದು ಫಿನಾಮಿನನ್ನ ನಾವೇನಂತ ಕರಿತೀವಿ ಅಂದರೆ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೇವೆ. ಇನ್ನೊಂದನ್ನು ನಾವು ಲುನಾರ್ ಎಕ್ಲಿಪ್ಸ್ ಅಂತ ಕರಿತೇವೆ ಅಥವಾ ಚಂದ್ರಗ್ರಹಣ ಅಂತ ಕರಿತೇವೆ. ಸೊ ಚಂದ್ರಗ್ರಹಣ ಅಂದಾಗ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರ್ತಕ್ಕಂಥ ಫಿನಾಮಿನನ್ನ ನಾವು ಚಂದ್ರಗ್ರಹಣ ಅಂತ ಕರಿತೇವೆ. ಬಟ್ ನಾವಿವಾಗ ಅಧ್ಯಯನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಒಂದು ಎಕ್ಸ್ಪೆರಿಮೆಂಟ್ನ ಮುಖಾಂತರ ನಾವು ಸೋಲಾರ್ ಎಕ್ಲಿಪ್ಸನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್, ಕೃತಕವಾಗಿ ಈ ಒಂದು ಎಕ್ಲಿಪ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಯು ಕ್ಯಾನ್ ಸಿ ದ ನ್ಯಾಚುರಲ್ ಸನ್ ಹಿಯರ್. ಸೊ ಸನ್ನನ್ನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇಲ್ಲ, ಯಾಕಂದರೆ ಅಷ್ಟು ಅಗಾಧವಾದ ಟೆಂಪರೇಚರನ್ನು ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ತುಂಬ ಟೆಕ್ನಿಕಲ್ ಚಾಲೆಂಜ್ ಆಗಿರುತ್ತೆ. ಸೊ ಅದರಿಂದ ಮಧ್ಯದಲ್ಲಿ ಬರ್ತಕ್ಕಂಥ ಚಂದ್ರನನ್ನು ಮತ್ತು ಭೂಮಿಯನ್ನು ಕೃತಕವಾಗಿ ಡೆವಲಪ್ ಮಾಡಿ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಲಾಂಚ್ ಮಾಡುವ ಮುಖಾಂತರ ಸೊ ಈ ಒಂದು ಅಡಚಣೆ ಏನಿರುತ್ತೆ ಅಂದರೆ ಈ ಒಂದು ಚಂದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರೋಸೆಸ್ ಏನಿರುತ್ತೆ, ಸೊ ಇದನ್ನ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮಲ್ಲಿ ರಿಟೈನ್ ಮಾಡ್ತಾರೆ. ಸೊ ಯಾವಾಗ ಇದು ಜಾಸ್ತಿ ಹೊತ್ತು ರಿಟೈನ್ ಆಗುತ್ತೆ, ಅವಾಗ ಹವಾಮಾನ ಅಥವಾ ವಾತಾವರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಕೃತಕವಾಗಿ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಇಸ್ರೋದವರು ಮಾಡ್ತಾ ಇರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಬಟ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಇದನ್ನು ನಾವು ಯುರೋಪಿಯನ್ ಪ್ರೋಬ್ ಅಂತ ಕರಿತೇವೆ. ಸೊ ಈ ಒಂದು ಯುರೋಪಿಯನ್ ಪ್ರೋಬನ್ನು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಯುನಿಕ್ ಕೇಪಬಿಲಿಟಿ ಆಫ್ ಕ್ರಿಯೇಟಿಂಗ್ ಸೋಲಾರ್ ಎಕ್ಲಿಪ್ಸಸ್ ಆನ್ ಡಿಮ್ಯಾಂಡ್. ಸೊ ಸೋಲಾರ್ ಎಕ್ಲಿಪ್ಸನ್ನು ನಮಗೆ ಅವಶ್ಯಕತೆ ಇದ್ದಾಗ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ಸೊ ಇಸ್ರೋದವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಬನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಬಾ 3 ಅಂತ ಕರಿತೇವೆ. ಪ್ರೋಬಾ 3 ಅಂತಕ್ಕಂಥದ್ದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಈ ಒಂದು ಯೋಜನೆ ಏನಿರುತ್ತೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರೋಬಾ 3 ಅಂತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ನಮ್ಮ ಇಸ್ರೋದವರು ಲಾಂಚ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಆರ್ಟಿಫಿಷಿಯಲಿ ಮಿಮಿಕಿಂಗ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೇವೆ. ಸೊ ಆಸ್ ಐ ಶೋನ್ ಇನ್ ದ ಪಿಕ್ಚರ್, ಸೊ ಇದೊಂದು ಕೃತಕವಾಗಿ ಒಂದು ಸೌರ ಗ್ರಹಣವನ್ನ ಕೃತಕವಾಗಿ ಅನುಕರಣೆ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಮಿಷನ್ ಟು ಕಂಡಕ್ಟ್ ಪ್ರಿಸಿಷನ್ ಫಾರ್ಮೇಷನ್ ಫ್ಲೈಯಿಂಗ್ ಇನ್ ಸ್ಪೇಸ್. ಅಂದ್ರೆ ಗ್ರಹಣ ಆಗಬೇಕಾಗಿದ್ರೆ ವಸ್ತುಗಳು ಸ್ಟ್ಯಾಟಿಕ್
ಸ್ಟ್ಯಾಟಿಕ್ ಆಗಿರಲ್ಲ, ಸೊ ಅವು ಮೂವ್ಮೆಂಟ್ ಆಗ್ತಾನೆ ಇರುತ್ತೆ, ಸೊ ಚಲಿಸ್ತಾನೆ ಇರ್ತವೆ. ಸೊ ಈ ರೀತಿಯಾಗಿ ಚಲಿಸ್ತಾ ಇರ್ತಕ್ಕಂಥ ಆಬ್ಜೆಕ್ಟ್ಗಳಿಗೆ ಬಾಹ್ಯಾಕಾಶದಲ್ಲಿ ಕೃತಕವಾಗಿ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಮಿಷನ್ ಆಗಿ ನಾವು ಪ್ರೋಬಾ 3 ಸೊ ಈ ಒಂದು ಕಾರ್ಯಾಚರಣೆಯ ಮುಖಾಂತರ ನೋಡ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಾವು ಸನ್ನನ್ನು, ನ್ಯಾಚುರಲ್ ಸನ್ನನ್ನೇ ಇಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಚಂದ್ರನಿಗಾಗಿ ಒಂದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾರೆ, ಭೂಮಿಗಾಗಿ ಒಂದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾರೆ. ಹಾಗಿದ್ರೆ ಪ್ರೋಬಾ 3 ಚಂದ್ರನಿಗಾಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಸ್ಯಾಟಲೈಟ್ ಅನ್ನ ಏನು ಕರೀತಾರೆ, ಭೂಮಿಗೆ ಮಿಮಿಕ್ ಮಾಡ್ತಕ್ಕಂಥ ಸ್ಯಾಟಲೈಟ್ ಅನ್ನ ಏನಂತ ಕರೀತಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ, ಸೊ ಚಂದ್ರನನ್ನ ಮಿಮಿಕ್ ಮಾಡ್ತಕ್ಕಂಥ ಸ್ಯಾಟಲೈಟ್ ಅನ್ನ ನಾವು ಅಕ್ಯುಲ್ಟರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಭೂಮಿಯನ್ನ ಮಿಮಿಕ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾವು ಕರೋನೋಗ್ರಾಫ್ ಅಂತ ಕರಿತೇವೆ. ಸೊ ಇವೆರಡು ಏನ್ ಮಾಡುತ್ತಂದ್ರೆ 150 ಕಿಲೋಮೀಟರ್ ದೂರದಲ್ಲಿರ್ತವೆ. ಅಂದ್ರೆ ಬೋತ್ ಮೂನ್ ಅಂಡ್ ಅರ್ತ್ ಏನಿದೆ, ಸೊ ಇವೆರಡು ಸ್ಯಾಟಲೈಟ್ಗಳು 150 ಕಿಲೋಮೀಟರ್ ದೂರದಲ್ಲಿರ್ತವೆ. ಬಟ್ ಇವು ಅಲೈನ್ಮೆಂಟ್ಗೆ ಏನ್ ಬರುತ್ತೆ ಅಂದ್ರೆ ನಮ್ಮ ಸೂರ್ಯ, ಮಧ್ಯದಲ್ಲಿ ಚಂದ್ರ, ಅಂಡ್ ದೆನ್ ದಿ ಅರ್ತ್ ಇನ್ ದಿ ಸೇಮ್ ಲೈನ್. ಸೊ ಈ ಒಂದು ಲೈನ್ಗೆ ಬರ್ತಕ್ಕಂಥ ಒಂದು ಟೈಮಿಂಗ್ ಏನಿರುತ್ತೆ, ಸೊ ಅದನ್ನ 6 hours ವರೆಗೂ ಇರ್ತಕ್ಕಂಥ ಒಂದು ಟೈಮಿಂಗ್ ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಈ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್ಗೆ ನಾವು ಈ ಒಂದು ಎಕ್ಲಿಪ್ಸ್ ಅನ್ನ ಮಾಡಿದಾಗ ಸೊ ವಾತಾವರಣದ ಮೇಲೆ ಆಗ್ತಕ್ಕಂಥ ಇಂಪ್ಯಾಕ್ಟ್ ಅನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಸರಿ ಹೋಗುತ್ತೆ. ಸೊ ನ್ಯಾಚುರಲ್ ಆಗಿ ನಾವು ಇಷ್ಟು ಟೈಮ್ ಇದನ್ನ ರಿಟೈನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಕೃತಕವಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಇನ್ನೊಂದು ಅನುಕೂಲ ಕೂಡ ಆಗುತ್ತೆ. ಸ್ಟಡಿ ಆಫ್ ದಿ ಸನ್ಸ್ ಕರೋನಾ, ಅಂದ್ರೆ ಸೂರ್ಯನ ಮೇಲ್ಮೈನ ಅಥವಾ ಹೊರಗಿನ ವಾತಾವರಣವನ್ನ ನಾವು ಕರೋನಾ ಅಂತ ನಾವೇನು ಕರಿತೇವೆ. ಸೊ ಕೊರೋನಾ ಅಂತಕ್ಕಂಥದ್ದು ಸೋಲಾರ್ ಎಕ್ಲಿಪ್ಸ್ ನಲ್ಲಿ ತುಂಬಾ ಉತ್ತಮವಾಗಿ ಕಾಣಿಸ್ತಕ್ಕಂಥ ಒಂದು ಲೇಯರ್ ಆಗಿರುತ್ತೆ, ಬಿಕಾಸ್ ಆಫ್ ದಿ ಇಂಟರ್ಫಿರೆನ್ಸ್ ಆಫ್ ದಿ ಮೂನ್ ಇನ್ ಬಿಟ್ವೀನ್. ಸೊ ಚಂದ್ರ ಮಧ್ಯದಲ್ಲಿ ಬಂದಾಗ ಸೊ ಅದು ಸೂರ್ಯನ ಇಂಟರ್ನಲ್ ಅಟ್ಮಾಸ್ಫಿಯರ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡೋದ್ರಿಂದ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಮಾತ್ರ ನಮಗೆ ಗೋಚರ ಆಗುತ್ತೆ. ಸೊ ಅದರಿಂದ ಸೂರ್ಯನ ಕರೋನಾವನ್ನ ಅಧ್ಯಯನ ಮಾಡಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕರೋನಾ ಏನಿದೆ, ಸೊ ಈ ಕರೋನಾ ಅಂತಕ್ಕಂಥದ್ದು ಇಟ್ ಈಸ್ ಮಚ್ ಹಾಟರ್ ದೆನ್ ಸನ್ ಇಟ್ ಸೆಲ್ಫ್. ಅಂದ್ರೆ ಸೂರ್ಯನ ಒಳಗಡೆ ಎಷ್ಟು ಶಾಖ ಇರುತ್ತೆ, ಸೊ ಅದಕ್ಕಿಂತ ಹೆಚ್ಚಿನ ಶಾಖವನ್ನ ನಾವು ಕರೋನಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕರೋನಾದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ಸೂಕ್ತವಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ನಾವು ಸೂರ್ಯನ ಒಂದು ಸ್ಟ್ರಕ್ಚರ್ ಅನ್ನ ನಾವು ನೋಡಿದಾಗ ಸೊ ಇದನ್ನ 2 ಝೋನ್ಸ್ ಆಗಿ ನಾವು ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಒಂದನ್ನ ನಾವು ಇನ್ನರ್ ಲೇಯರ್ಸ್ ಅಂತ ಕರಿತೇವೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂಥ ಪದರಗಳನ್ನ ನಾವು ಆಂತರಿಕ ಪದರಗಳು ಅಂತ ಕರಿಬಹುದಾಗಿರುತ್ತೆ. ಸೊ ಇಲ್ಲಿಂದ ಹೊರಗಡೆ ಇರ್ತಕ್ಕಂಥ ಲೇಯರ್ಸ್ ಅನ್ನ ನಾವು ಔಟರ್ ಲೇಯರ್ಸ್ ಅಂತ ಕರಿಬಹುದಾಗಿರುತ್ತೆ. ಸೊ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಸನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋರ್ ಅಂತ ಕರಿತೇವೆ. ಸೊ ಕೋರ್ ಆದ್ಮೇಲೆ ಬರ್ತಕ್ಕಂಥ ಈ ಒಂದು ಝೋನ್ ಅನ್ನ ನಾವು ರೇಡಿಯೇಟಿವ್ ಝೋನ್ ಅಂತ ಕರಿತೇವೆ. ಸೊ ಈ ಒಂದು ಝೋನ್ ಅನ್ನ ನಾವು ಕನ್ವೆಕ್ಷನ್ ಝೋನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಎಕ್ಸ್ಟರ್ನಲ್ ಲೇಯರ್ ಬಂದಾಗ ಸೊ ಮೊದಲ ಎಕ್ಸ್ಟರ್ನಲ್ ಲೇಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟೋಸ್ಪಿಯರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಬರ್ತಕ್ಕಂಥ ಲೇಯರ್ ಅನ್ನ ನಾವು ಕ್ರೋಮೋಸ್ಪಿಯರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನಾವು ಟ್ರಾನ್ಸಿಷನ್ ರೀಜನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದಿಷ್ಟು ಸೂರ್ಯನ ಪ್ರಮುಖವಾಗಿರ್ತಕ್ಕಂಥ ಪ್ರಾಬಲಿ ವಿ ಕ್ಯಾನ್ ಸಿ ಸೊ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಸನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರಿಂದ ಆಚೆ ಕಡೆ ಇರ್ತಕ್ಕಂಥ ಲೇಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕರೋನಾ ಅಂತ ಕರಿತೇವೆ. ಸೊ ಎಕ್ಲಿಪ್ಸ್ ಆದಾಗ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸೂರ್ಯ ಕಾಣಿಸ್ತಾ ಇಲ್ಲ, ಸೂರ್ಯನ ಸುತ್ತಲೂ ಇರ್ತಕ್ಕಂಥ ಕೊರೋನಾ ನಮಗೆ ಚೆನ್ನಾಗಿ ಗೋಚರ ಆಗ್ತಾ ಇದೆ. ಸೊ ಅದರಿಂದ ಕರೋನಾವನ್ನ ಅಧ್ಯಯನ ಮಾಡಲಿಕ್ಕೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಮಸ್ಟ್ ನೋ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಮಿಷನ್. ಸೊ ಅದಾದ್ಮೇಲೆ ಈ ಒಂದು ಲಾಂಚ್ ಅನ್ನ ಎಲ್ಲಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ನಿರ್ಧಾರವನ್ನ ಇಸ್ರೋದವರು ತೆಗೆದುಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ನಾಸಾದವರು ಯಾವ ಮುಂಬರುವ ಕಾರ್ಯಾಚರಣೆಯಲ್ಲಿ ಒತ್ತಡದ ರೋವರ್ ಅನ್ನು ಬಳಸಲು ಯೋಜಿಸಿದೆ? ಸೊ ಆನ್ ವಿಚ್ ಅಪ್ಕಮಿಂಗ್ ಮಿಷನ್ ಡಸ್ ನಾಸಾ ಪ್ಲಾನ್ ಟು ಯೂಸ್ ಪ್ರೆಷರೈಸ್ಡ್ ರೋವರ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಪ್ರೆಷರೈಸ್ಡ್ ರೋವರ್? ಫಾರ್ ಎಕ್ಸಾಂಪಲ್ ನಾವು ಚಂದ್ರಯಾನ್ 3 ಮಾಡಿದಾಗ ನಾವು ಕೂಡ ರೋವರ್ ಅನ್ನ ಚಂದ್ರನ ಸದರ್ನ್ ಪೋಲ್ಗೆ ಸಕ್ಸಸ್ಫುಲ್ ಆಗಿ ನಾವು ಲ್ಯಾಂಡ್ ಮಾಡಿಸಿರ್ತೇವೆ. ಅದನ್ನ ನಾವು ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಲ್ಯಾಂಡಿಂಗ್ ಏನಿದೆ ಇದನ್ನ ನಾವು ಅನ್ಕ್ರೂಡ್ ಅಂತ ಕರಿತೇವೆ. ಅಂದ್ರೆ ನಾವು ಬರೀ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಮಾತ್ರ ಕಳಿಸಿದ್ದೇವೆ. ಸೊ ಯಾವುದೇ ರೀತಿಯ ಖಗೋಳ ಶಾಸ್ತ್ರಜ್ಞರನ್ನ ಅಲ್ಲಿಗೆ ಕಳಿಸಿಲ್ಲ. ಬಟ್ ನಾವು ರೋವರ್ ಒಳಗಡೆ ಖಗೋಳ ಶಾಸ್ತ್ರಜ್ಞರನ್ನ ಅಥವಾ ಕ್ರ್ಯೂ ಅಥವಾ ಆಸ್ಟ್ರೋನಾಟ್ಸ್ ಅನ್ನ ಕಳಿಸ್ಬೇಕಾಗಿದ್ರೆ ಸೊ ಆ ಒಂದು ರೋವರ್ ಒಳಗಡೆ ಇರ್ತಕ್ಕಂಥ ಪ್ರೆಷರ್ ಅನ್ನ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಆ ಪ್ರೆಷರ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥ ರೋವರ್ ಅನ್ನ ಈಗ ನಾಸಾದವರು ಡೆವಲಪ್ ಮಾಡ್ತಾ ಇದ್ದಾರೆ. ಅವರು ಯಾವ ಕಾರ್ಯಾಚರಣೆಗಾಗಿ ಒಂದು ಪ್ರೆಷರೈಸ್ಡ್ ರೋವರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟೆಮಿಸ್ 7 ಅಂತ ಕರೀತಾರೆ.
ಕರಿತೇವೆ. ಸೊ ಈ ಒಂದು ಆರ್ಟಿಮಿಸ್ 7ಗಾಗಿ ನಾಸಾದವರು ಪ್ರೆಷರೈಸ್ಡ್ ರೋವರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇಫ್ ಯು ಕಂಪೇರ್ ದಿ ಸೈಜ್ ಆಫ್ ದಿ ಮ್ಯಾನ್, ಸೊ ಸೈಜ್ ಆಫ್ ದಿ ಮ್ಯಾನ್ಗೆ ನಾವು ಕಂಪೇರ್ ಮಾಡ್ಕೊಂಡಾಗ ಸೊ ಈ ಒಂದು ರೋವರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಗಾತ್ರ ನೋಡಿದ್ರೆ ಗೊತ್ತಾಗುತ್ತೆ, ಅದರೊಳಗಡೆ ನಾವು ಕ್ರ್ಯೂ ಅನ್ನ ಕಳಿಸಬಹುದಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ರೋವರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರೋವರ್ ಅನ್ನ ಒಬ್ಬರೇ ಡೆವಲಪ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಜಪಾನ್ ವತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ US ಮತ್ತೆ ಜಪಾನ್ ಇಬ್ರು ಜಾಯಿಂಟ್ ವೆಂಚರ್, ಜಂಟಿ ಆಗಿರ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಜಂಟಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಮೂನ್ ಎಕ್ಸ್ಪ್ಲೋರೇಷನ್ ಅಥವಾ ಚಂದ್ರನನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ರ್ಯೂಡ್ ಮತ್ತೆ ಅನ್ಕ್ರ್ಯೂಡ್ ಪ್ರೆಷರೈಸ್ಡ್ ರೋವರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ US ಮತ್ತೆ ಜಪಾನ್ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯು ಶುಡ್ ರಿಮೆಂಬರ್ ದ ಕಂಟ್ರೀಸ್. ಒಂದು US ಆಗಿರುತ್ತೆ, ಇನ್ನೊಂದು ಜಪಾನ್ ಆಗಿರುತ್ತೆ. ಸೊ ಎರಡೂ ಕೂಡ ಜಂಟಿಯಾಗಿ ಮೂನ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೆ. ಸೊ ಈ ಒಂದು ಕಾರ್ಯಾಚರಣೆಯನ್ನ ಚಂದ್ರನನ್ನ ಅಧ್ಯಯನ ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್ ಪ್ರೆಷರೈಸ್ಡ್ ರೋವರ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರೆಷರೈಸ್ಡ್ ರೋವರ್ ಅನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಜಪಾನ್ ಅವರು ಪ್ರೆಷರೈಸ್ಡ್ ರೋವರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಾಸಾದವರು ಡೆವಲಪ್ ಮಾಡ್ತಾ ಇಲ್ಲ. ಸೊ ಪ್ರೆಷರೈಸ್ಡ್ ರೋವರ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಜಪಾನ್ ಅವರು ಆಗಿರ್ತಾರೆ. ಸೊ ಈ ಒಂದು ಪ್ರೆಷರೈಸ್ಡ್ ರೋವರ್ ಅನ್ನ ಕ್ರ್ಯೂಡ್ ಮತ್ತೆ ಅನ್ಕ್ರ್ಯೂಡ್ ಎಕ್ಸ್ಪ್ಲೋರೇಷನ್ಸ್ ಅಂದ್ರೆ ಖಗೋಳಶಾಸ್ತ್ರಜ್ಞರು ಇರುವಾಗಲೂ ಅಥವಾ ಇಲ್ಲದೇ ಇರುವಾಗಲೂ ಕೂಡ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ರೋವರ್ ಅನ್ನ ಇವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಮಿಸ್ ಮಿಷನ್ ಅಂತ ನಾನು ಏನು ಹೇಳಿದೆ, ಇದು ಪ್ಯೂರ್ಲಿ ಅಂದ್ರೆ ಈ ಒಂದು ಮಿಷನ್ ಪ್ರಾರಂಭವಾದಾಗಿಂದ ಟಿಲ್ ಡೇಟ್ ಇಟ್ ಈಸ್ ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ನಾಸಾ. ಸೊ ನಾಸಾದ ಆಸ್ಟ್ರೋನಾಟ್ಸ್ ಅನ್ನ ಮಾತ್ರ ಈ ಒಂದು ಆರ್ಟಿಮಿಸ್ ಮಿಷನ್ ಅಲ್ಲಿ ಕಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈ ಒಂದು ಆರ್ಟಿಮಿಸ್ ಮಿಷನ್ ನ ಅಲ್ಲಿ ಸೊ ನಾನ್ US ಅಂದ್ರೆ US ಅನ್ನ ಹೊರತುಪಡಿಸಿ ವ್ಯಕ್ತಿಯನ್ನ ಕೂಡ ಈ ಒಂದು ಆರ್ಟಿಮಿಸ್ ಮಿಷನ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಯಾರನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ನಾನ್ ಅಮೆರಿಕನ್ ಆಸ್ಟ್ರೋನಾಟ್ ಅನ್ನ ಕಳಿಸ್ತಾ ಇದ್ದಾರೆ. ನಾನ್ ಅಮೆರಿಕನ್ ಆಸ್ಟ್ರೋನಾಟ್ ಅಂದ್ರೆ ಬೇರೆ ಯಾರು ಅಲ್ಲ, ಅವ್ರು ಯಾರ ಜೊತೆ ಇವಾಗ ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದಾರೆ. ಸೊ ಜಪಾನ್ನ ನ್ಯಾಷನಲ್ನ ಅಂದರೆ ಜಪಾನ್ ಆಸ್ಟ್ರೋನಾಟ್ ಅನ್ನ ಸೊ ಆರ್ಟಿಮಿಸ್ ಮಿಷನ್ ಅಲ್ಲಿ ಪ್ರಪ್ರಥಮ ಬಾರಿಗೆ ನಾನ್ ಅಮೆರಿಕನ್ ಅನ್ನ ಕಳಿಸ್ತಾ ಇರ್ತಕ್ಕಂಥ ಮಿಷನ್ ಕೂಡ ಇದಾಗಿರುತ್ತೆ. ಸೊ ಈ ಒಂದು ಮಿಷನ್ ಆಸ್ ಐ ಟೋಲ್ಡ್ ಯು ಬಿಫೋರ್ ಮೂನ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ. ಸೊ ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂಥ ಆರ್ಟಿಮಿಸ್ ಮಿಷನ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಿಪ್ರೇಷನ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ the extended mission ಏನಿದೆ, the pressurized lunar rover will enable astronaut to travel further and work for long periods. ಅಂದ್ರೆ ಆ ಒಂದು ಚಂದ್ರನ ಸದರ್ನ್ ಪೋಲ್ ಏನಿದೆ, ಸೊ ಸದರ್ನ್ ಪೋಲ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಬರೀ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಮಾತ್ರ ಕಳಿಸಿದ್ದೇವೆ. ಈವನ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ಆಗಿರುತ್ತೆ. ಬಿಕಾಸ್ ಜಗತ್ತಿನಲ್ಲಿ ಯಾರೂ ಮಾಡಲಾಗದ ಸಾಧನೆಯನ್ನ ನಮ್ಮ ಭಾರತ ರಾಷ್ಟ್ರ ಮಾಡ್ತಾ ಇದೆ. ಸೊ ಇದನ್ನೇ ಇವರು ಪ್ರಾಬಬಲಿ ಚಾಲೆಂಜ್ ಆಗಿ ತೆಗೆದುಕೊಂಡು ಬರೀ ಪೇಲೋಡ್ಸ್ ಅನ್ನ ಮಾತ್ರ ಅಲ್ಲ, ನಾವು ಕ್ರ್ಯೂ ಅನ್ನ ಕೂಡ ಕಳಿಸಬೇಕು ಅಂತಕ್ಕಂಥ ಒಂದು ಚಾಲೆಂಜ್ ನ ಮುಖಾಂತರ ಮಾಡ್ತಾ ಇರೋ ತರ ಇದು ಕಾಣಿಸ್ತಾ ಇದೆ. ಸೊ ಸದರ್ನ್ ಪೋಲ್ ನಲ್ಲಿ ಹೆಚ್ಚಿನ ಸಮಯದವರೆಗೆ ಈ ಒಂದು ಎಕ್ಸ್ಪೆರಿಮೆಂಟೇಷನ್ ಅನ್ನ ಮಾಡಲಿಕ್ಕೆ ಪ್ರಯತ್ನದ ಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಮಿಸ್ ಮಿಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ಯೂಸ್ ದಿ ಪ್ರೆಷರೈಸ್ಡ್ ರೋವರ್ ಆನ್ ಆರ್ಟಿಮಿಸ್ 7. ಸೊ ಈ ಒಂದು ಪ್ರೆಷರೈಸ್ಡ್ ರೋವರ್ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಏನ್ ಮಾಡಿದ್ವಿ, ಸೊ ಇದನ್ನ ಆರ್ಟಿಮಿಸ್ 7 ಒಳಗಡೆ ಮತ್ತೆ ಇದಾದ ನಂತರ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಕಾರ್ಯಾಚರಣೆಗಳಿಗಾಗಿ ಸೊ ಈ ಒಂದು ಪ್ರೆಷರೈಸ್ಡ್ ರೋವರ್ ಅನ್ನ ನಾವು ಬಳಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬ್ಲೂ ಆರಿಜಿನ್ NS-25 ಮಿಷನ್ ನಲ್ಲಿ ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಗರಾಗಲು ಯಾರು ಸಿದ್ಧರಿದ್ದಾರೆ? Who is said to become the first Indian space tourist on Blue Origin's NS-25 mission? Blue Origin NS-25 ಮಿಷನ್ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಮಿಷನ್ ಅಲ್ಲಿ ನಮ್ಮ ಭಾರತೀಯ ಪ್ರಜೆಯನ್ನ ಪ್ರವಾಸಿಕನಾಗಿ ಕಳಿಸ್ತಾ ಇದ್ದಾರೆ. ಸೊ ದೇರ್ ಆರ್ ಟೂ ಥಿಂಗ್ಸ್. ನಾವು ಇವಾಗ ಸ್ಪೇಸ್ಗೆ ಹೋಗುವಾಗ ಎರಡು ರೀತಿಯಲ್ಲಿ ನಾವು ಸ್ಪೇಸ್ಗೆ ಹೋಗ್ಬೋದಾಗಿರುತ್ತೆ. ಮುಂಚೆ ನಾವು ಹೋಗ್ತಾ ಇದ್ದಿದ್ದು ಬರೀ ಆಸ್ಟ್ರೋನಾಟ್ಸ್, ಖಗೋಳ ಶಾಸ್ತ್ರಜ್ಞರು ಮಾತ್ರ ಹೋಗ್ತಾ ಇದ್ರು. ಬಟ್ ಇವಾಗ ಯಾರು ಹೋಗ್ತಾ ಇದ್ದಾರೆ ಅಂದ್ರೆ ಟೂರಿಸ್ಟ್ ಕೂಡ ಹೋಗ್ತಾ ಇದ್ದಾರೆ, ಅಂದ್ರೆ ಪ್ರವಾಸಿಗರು ಕೂಡ ಹೋಗ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಿಂದ ಬಾಹ್ಯಾಕಾಶಕ್ಕೆ ಪ್ರವಾಸಿಗರಾಗಿ ಹೊರಡಲಿಕ್ಕೆ ಯಾರು ಸಿದ್ಧರಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಪಿ ತೋಟಕೂರ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಆನ್ ಬ್ಲೂ ಆರಿಜಿನ್ಸ್ NS-25 ಮಿಷನ್. ಸೊ ಬ್ಲೂ ಆರಿಜಿನ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ NS-25 ಮಿಷನ್ ಏನಿದೆ, ಸೊ ಇದಕ್ಕೆ ಭಾರತ ದೇಶದ ಮೊಟ್ಟ ಮೊದಲ ಪ್ರವಾಸಿಗರನ್ನ ಕಳಿಸ್ಲಿಕ್ಕೆ ಈಗ ನಿರ್ಣಯ
ನಿರ್ಣಯವನ್ನು ತೆಗೆದುಕೊಂಡಿರ್ತಾರೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಯು ಮಸ್ಟ್ ನೋ ದ ಡಿಫ್ರೆನ್ಸ್. ಟೂರಿಸ್ಟೇ ಬೇರೆ ಆಗಿರ್ತಾರೆ, ಆಸ್ಟ್ರೋನಾಟೇ ಬೇರೆ ಆಗಿರ್ತಾರೆ. ಹಾಗಿದ್ರೆ ಭಾರತ ದೇಶದಿಂದ ಈಗಾಗಲೇ ಆಸ್ಟ್ರೋನಾಟ್ ಹೋಗಿದ್ರ ಅಂದರೆ ಡೆಫಿನೆಟ್ಲಿ ಎಸ್. ಸೊ ಭಾರತ ದೇಶದಿಂದ ಪ್ರಪ್ರಥಮ ಖಗೋಳಶಾಸ್ತ್ರಜ್ಞರು ಆಲ್ರೆಡಿ ರೀಚ್ ಆಗಿರ್ತಾರೆ ಅಥವಾ ಹೋಗಿರ್ತಾರೆ. ಸೊ ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ರಾಕೇಶ್ ಶರ್ಮಾ ಈಸ್ ಅನ್ ಇಂಡಿಯನ್ ಫಾರ್ಮರ್ ಏರ್ ಫೋರ್ಸ್ ಪೈಲಟ್ ಆಗಿರ್ತಾರೆ, ಅಂದರೆ ಭಾರತ ದೇಶದ ಏರ್ ಫೋರ್ಸ್ ಪೈಲಟ್ ಆಗಿರ್ತಾರೆ. ಸೊ ಇವರು ಸುಯೂಜ್ T-11 ಆನ್ 3 April 1984 as a part of Soviet Intercosmos program. ಸೊ ಸೋವಿಯತ್ ಇಂಟರ್ಕಾಸ್ಮೋಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಸೊ ನಮ್ಮ ಭಾರತ ದೇಶದ ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ರಾಕೇಶ್ ಶರ್ಮಾರ್ ಅವರು ಸೊ ಈ ಒಂದು ಕಾರ್ಯಾಚರಣೆಯನ್ನು, ಅಂದರೆ ಇವರು ಖಗೋಳಶಾಸ್ತ್ರಜ್ಞರಾಗಿ ಹೋಗಿರ್ತಾರೆ. ಬಟ್ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಆಸ್ ಅನ್ ಆಸ್ಟ್ರೋನಾಟ್ ಆಗಿರೋದಿಲ್ಲ. ಸೊ ಆಸ್ ಅ ಟೂರಿಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ಹೊರತುಪಡಿಸಿ ಈಸ್ ದ ಓನ್ಲಿ ಇಂಡಿಯನ್ ಸಿಟಿಸನ್, ಅಂದರೆ ಭಾರತೀಯ ನಾಗರಿಕರಾಗಿ ರಾಕೇಶ್ ಶರ್ಮಾ ಅವರು ಬಿಟ್ಟರೆ ಇನ್ಯಾರೂ ಕೂಡ ಹೋಗಿಲ್ಲ. ಬಟ್ ಇಂಡಿಯನ್ ಆರಿಜಿನ್ ಇರ್ತಕ್ಕಂಥವ್ರು, ಅಂದರೆ ಪೌರತ್ವವನ್ನು ಹೊಂದದೆ ಭಾರತೀಯ ಮೂಲದವರು ಸಾಕಷ್ಟು ಜನ ಹೋಗಿದ್ದಾರೆ. ಬಟ್ ಇಂಡಿಯನ್ ಸಿಟಿಸನ್ ಆಗಿ ಹೋಗಿರ್ತಕ್ಕಂಥವ್ರು ರಾಕೇಶ್ ಶರ್ಮಾ ಅವರನ್ನು ಮಾತ್ರ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಪ್ಡೇಟ್ ಏನು ಅಂದರೆ, ಗೋಪಿ ತೋಟಕೂರ ಇವರನ್ನ ದ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಆನ್ ಬ್ಲೂ ಆರಿಜಿನ್ಸ್ NS-25 ಮಿಷನ್ಗಾಗಿ ಮೊಟ್ಟ ಮೊದಲ ಭಾರತೀಯ ಪ್ರವಾಸಿಗನಾಗಿ ಇವರನ್ನ ಕಳಿಸ್ತಾ ಇದ್ದಾರೆ. ಸೊ ಈಸ್ ಅನ್ ಆಂಟ್ರಪ್ರಿನಿಯರ್ ಅಂಡ್ ಸೀಸನ್ಡ್ ಪೈಲಟ್ ಫ್ರಮ್ ವಿಜಯವಾಡ, ಆಂಧ್ರ ಪ್ರದೇಶ್. ಸೊ ಇವರು ಆಂಧ್ರ ಪ್ರದೇಶ್ ವಿಜಯವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಾಗಿದ್ರೆ ಸೊ ಇವರ ಜೊತೆ ಕೆಲವೊಂದು ಕ್ರ್ಯೂ ಮೆಂಬರ್ಸ್ ಕೂಡ ಹೋಗ್ತಾ ಇದ್ದಾರೆ, ಅಂದರೆ ಈಸ್ ನಾಟ್ ಟ್ರಾವೆಲಿಂಗ್ ಅಲೋನ್. ಸೊ ಇವರ ಜೊತೆ ಬೇರೆ ಕ್ರ್ಯೂ ಮೆಂಬರ್ಸ್ ಕೂಡ ಹೋಗ್ತಾ ಇದ್ದಾರೆ. ಸೊ ಅವರ ಹೆಸರುಗಳನ್ನು ನಾವು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಈ ಒಂದು ಮಿಷನ್ ಏನಿದೆ, ಸೊ ಈ ಒಂದು ಮಿಷನ್ ನಮ್ಮ ಭಾರತ ದೇಶವನ್ನು ದ ಪ್ರೆಸೆನ್ಸ್ ಇನ್ ದಿ ಸ್ಪೇಸ್ ಟೂರಿಸಂ, ಅಂದರೆ ಈ ಒಂದು ಬಾಹ್ಯಾಕಾಶದಲ್ಲಿ ಈ ಒಂದು ಪ್ರವಾಸೋದ್ಯಮ ಏನಿದೆ, ಸೊ ಆ ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶದ ಮೊದಲ ಹೆಜ್ಜೆಯಾಗಿ ಸೊ ಇವರ ಒಂದು ಟ್ರಾವೆಲ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರು ಹೋಗ್ತಾ ಇರ್ತಕ್ಕಂಥ ಮಿಷನ್, ಇದನ್ನು ನಾವು NS-25 ಮಿಷನ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಮಿಷನ್ ಏನಿದೆ, ದಿಸ್ ಇಸ್ ಅನ್ ಅಪ್ಕಮಿಂಗ್ ಸಬ್ ಆರ್ಬಿಟಲ್ ಸ್ಪೇಸ್ ಫ್ಲೈಟ್ ಆಗಿರುತ್ತೆ, ಅಂದ್ರೆ ಇದೊಂದು ಉಪಕಕ್ಷೆಯ ಬಾಹ್ಯಾಕಾಶದ ಒಂದು ಹಾರಾಟವಾಗಿರುತ್ತೆ. ಸೊ ಈ ಒಂದು ಉಪಕಕ್ಷೆ ಅಂದ್ರೆ ಒರಿಜಿನಲ್ ಆರ್ಬಿಟ್ ಏನಿರುತ್ತೆ, ಸೊ ಅದರ ಶಾಡೋ ರೀಜನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟ್ಗೆ ಕಳಿಸ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಇದಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಏನಂತ ಕರೀತಾರೆ ಅಂದ್ರೆ ಕ್ರ್ಯೂಡ್ ಸಬ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಅಂತ ಕರೀತಾರೆ. ಕ್ರ್ಯೂಡ್ ಅಂತ ಏನು ಹೇಳ್ತಾರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಜನರನ್ನ ಕಳಿಸ್ತಾ ಇರ್ತಕ್ಕಂಥ ಕಾರಣದಿಂದ ಸೊ ಇದನ್ನ ನಾವು ಕ್ರ್ಯೂಡ್ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಆ ಒಂದು ಸ್ಪೇಸ್ ಕ್ರಾಫ್ಟ್ ನ ಟೈಟಲ್ ಏನು ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ RSS ಫಸ್ಟ್ ಸ್ಟೆಪ್ ಅಂತ ಇದಕ್ಕೆ ಟೈಟಲ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬ್ಲೂ ಆರಿಜಿನ್ ವತಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಟೋಟಲ್ ಇದರಲ್ಲಿ ಎಷ್ಟು ಕ್ರ್ಯೂ ಹೋಗ್ತಾ ಇದ್ದಾರೆ ಅಂದ್ರೆ, ಸೊ 6 ಮೆಂಬರ್ಸ್ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಭಾರತೀಯ ವ್ಯಕ್ತಿ ಕೂಡ ಒಬ್ಬರಾಗಿರ್ತಾರೆ. ಸೊ ಈ ಒಂದು NS-25 ಏನಿರುತ್ತೆ, ಸೊ ಇಟ್ ಇಸ್ ದಿ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ಕಮರ್ಷಿಯಲ್ ಸ್ಪೇಸ್ ಟ್ರಾವೆಲ್, ಅಂದ್ರೆ ವಾಣಿಜ್ಯವಾಗಿ ಬಾಹ್ಯಾಕಾಶಕ್ಕೆ ಪ್ರವಾಸೋದ್ಯಮ ಮಾಡ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯಾಗಿ ಸೊ ಈ ಒಂದು ಡೆವಲಪ್ಮೆಂಟ್ ಅನ್ನ ನಾವಿಲ್ಲಿ ವೀಕ್ಷಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ನಿರೀಕ್ಷಿತ ಕೆಟ್ಟ ಶಾಖದ ಅಲೆಗಳಿಗೆ ಪ್ರತಿಕ್ರಿಯೆಯಾಗಿ 2003ರ ವಿದ್ಯುತ್ ಕಾಯ್ದೆಯ ಅಡಿಯಲ್ಲಿ ಭಾರತ ಸರ್ಕಾರವು ಯಾವ ತುರ್ತು ನಿಬಂಧನೆಯನ್ನು ಜಾರಿಗೊಳಿಸಿದೆ? ಸೊ ಇನ್ ರೆಸ್ಪಾನ್ಸ್ ಟು ಆಂಟಿಸಿಪೇಟೆಡ್ ವರ್ಸ್ಟ್ ಹೀಟ್ ವೇವ್ಸ್, ವಾಟ್ ಎಮರ್ಜೆನ್ಸಿ ಪ್ರಾವಿಷನ್ ಆಸ್ ಇಂಡಿಯನ್ ಗವರ್ಮೆಂಟ್ ಇನ್ವೋಕ್ಡ್ ಅಂಡರ್ ಎಲೆಕ್ಟ್ರಿಸಿಟಿ ಆಕ್ಟ್ ಆಫ್ 2003? ಸೊ ಎಲೆಕ್ಟ್ರಿಸಿಟಿ ಆಕ್ಟ್ ಆಫ್ 2003. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಹೀಟ್ ವೇವ್ಸ್ ಅಂದರೆ ಇತ್ತೀಚೆಗೆ ಲಾಸ್ಟ್ ಇಯರ್ ಸಮ್ಮರ್ ಕೂಡ ತುಂಬಾ ಅಗ್ರೆಸಿವ್ ಆಗಿತ್ತು. ಸೊ ಈ ವರ್ಷದ ಬೇಸಿಗೆ ಕೂಡ ತುಂಬಾ ಅಗ್ರೆಸಿವ್ ಆಗಿದೆ. ಸೊ ಇದರಿಂದ ಶಾಖದ ಅಲೆಗಳು ಅಥವಾ ಹೀಟ್ ವೇವ್ಸ್ ಅಂತಕ್ಕಂಥದ್ದನ್ನ ನಮ್ಮ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಹೀಟ್ ವೇವ್ಸ್ ಇಂದ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ಆಕ್ಟ್ ಅಥವಾ ಕಾಯ್ದೆ ಏನಿದೆ ಅಂದ್ರೆ ಈ ಒಂದು ವಿದ್ಯುತ್ ಕಾಯ್ದೆ 2003 ಏನಿದೆ, ಸೊ ಅದರ ಅಡಿಯಲ್ಲಿ ಒಂದು ಸೆಕ್ಷನ್ ಅನ್ನ ಈಗ ಇನ್ವೋಕ್ ಮಾಡಿದೆ ಅಥವಾ ಜಾರಿಗೆ ತಂದಿದೆ. ಆ ಸೆಕ್ಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆ ಒಂದು ಸೆಕ್ಷನ್ ಅನ್ನ ನಾವು ಸೆಕ್ಷನ್ 11 ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು ಸೆಕ್ಷನ್ 11 ಏನನ್ನ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಇನ್ವೋಕ್ಸ್ 21 ಇಯರ್ ಓಲ್ಡ್ ಪವರ್ ಲಾ. ಸೊ ಇದು 21 ವರ್ಷ ಹಳೆಯದಾಗಿರ್ತಕ್ಕಂಥ ಒಂದು ಇಂಧನ ಕಾನೂನಾಗಿರುತ್ತೆ. ಸೊ ಈ ಒಂದು ಇಂಧನ ಕಾನೂನನ್ನ ನಮ್ಮ ಭಾರತ ಸರ್ಕಾರ ಜಾರಿಗೊಳಿಸಿರುತ್ತೆ. ಸೊ ಇಂಡಿಯಾ
ಈಸ್ ಇಂಡೀಡ್ ಪ್ರಿಪೇರಿಂಗ್ ಫಾರ್ ಚಾಲೆಂಜಿಂಗ್ ಸಮ್ಮರ್. ಸೊ ಈ ಒಂದು ಚಾಲೆಂಜಿಂಗ್ ಸಮ್ಮರ್ ಎಲ್ಲರೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸವಾಲಾಗಿರ್ತಕ್ಕಂಥ ಈ ಒಂದು ಬೇಸಿಗೆಗೆ ಭಾರತ ರಾಷ್ಟ್ರ ತಯಾರಿ ಆಗ್ತಾ ಇದೆ. ಸೊ ವರ್ಸ್ಟ್ ಹೀಟ್ ವೇವ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಕೆಟ್ಟದಾಗಿರ್ತಕ್ಕಂಥ ಶಾಖದ ಅಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಅದರ ಕೌಂಟರ್ ಮೆಕ್ಯಾನಿಸಮ್ ಆಗಿ ಸೊ 21 ವರ್ಷ ಹಳೆಯದಾಗಿರ್ತಕ್ಕಂಥ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನು ನಮ್ಮ ಸರ್ಕಾರ ಇನ್ವೋಕ್ ಮಾಡಿರುತ್ತೆ. ಸೊ ಈ ಒಂದು ಎಮರ್ಜೆನ್ಸಿ ಪ್ರಾವಿಷನ್ ಅಂತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಆಕ್ಟ್ ಆಫ್ 2003 ಅಡಿಯಲ್ಲಿರ್ತಕ್ಕಂಥ ಒಂದು ಸೆಕ್ಷನ್ ಆಗಿರುತ್ತೆ. ಸೊ ಆ ಒಂದು ಸೆಕ್ಷನ್ ಅನ್ನು ನಾವೇನಂತ ಕರಿತೇವೆ ಅಂದ್ರೆ ಸೆಕ್ಷನ್ 11 ಅಂತ ಕರಿತೇವೆ. ಹಾಗಿದ್ರೆ ಸೆಕ್ಷನ್ 11 ಏನನ್ನ ಹೇಳುತ್ತೆ ಅಂತ ಹೇಳೋದಾದ್ರೆ, ಆಲ್ ಗ್ಯಾಸ್ ಬೇಸ್ಡ್ ಪವರ್ ಜನರೇಟಿಂಗ್ ಸ್ಟೇಷನ್ಸ್ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಬಿ ಆಪರೇಷನಲೈಸ್. ಅಂದ್ರೆ ಈ ಒಂದು ನೈಸರ್ಗಿಕ ಅನಿಲ ಏನಿರುತ್ತೆ, ಆ ಒಂದು ನೈಸರ್ಗಿಕ ಅನಿಲ ಆಧಾರದ ಮೇಲೆ ವಿದ್ಯುತ್ತನ್ನ ನಾವು ಏನು ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳೇನಿತ್ತೋ ಸೊ ಅದನ್ನ ಮರುಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಸ್ಥಾವರಗಳನ್ನ ಕಾರ್ಯಗತಗೊಳಿಸ್ತಕ್ಕಂಥ ಒಂದು ನಿರ್ದೇಶನವನ್ನ ನಾವು ಸೆಕ್ಷನ್ 11 ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಹೀಟ್ ವೇವ್ಸ್ಗೂ ಈ ಒಂದು ಸೆಕ್ಷನ್ 11ಗೂ ಏನ್ ಸಂಬಂಧ ಅಂತ ನಮ್ಗೆ ಅನ್ಸುತ್ತೆ. ಸೊ ಯಾವಾಗ ಹೀಟ್ ವೇವ್ಸ್ ಬರುತ್ತೆ, ನಮಗೆ ಈ ಒಂದು ಕೋಲ್ಡ್ ತಣ್ಣಗಿರ್ತಕ್ಕಂಥ ಪ್ರದೇಶಗಳ ಅವಶ್ಯಕತೆ ಇರುತ್ತೆ. ಆ ತಣ್ಣಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದ್ರೆ ನಮಗೆ ವಿದ್ಯುತ್ ಬೇಕಾಗಿರುತ್ತೆ. ನಮಗೆ ಗೊತ್ತು, ಬೇಸಿಗೆ ಸಮಯದಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಡ್ರಾಪ್ ಆಗ್ತಕ್ಕಂಥ ಸಾಧ್ಯತೆ ಇರುವುದರಿಂದ ಸೊ ಈ ಒಂದು ನ್ಯಾಚುರಲ್ ಗ್ಯಾಸ್ ಇಂದ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಘಟಕಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಕಾರ್ಯಗತಗೊಳಿಸ್ತಕ್ಕಂಥ ಒಂದು ನಿರ್ದೇಶನವನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇದು 21 ವರ್ಷಗಳ ಕಾಲ ಇದರ ಅವಶ್ಯಕತೆ ನಮಗೆ ಬಂದಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಸೆಕ್ಷನ್ 11 ಅನ್ನ ನಮ್ಮ ಭಾರತ ಸರ್ಕಾರ ಇನ್ವೋಕ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಂಟಿಸಿಪೇಷನ್ ಆಫ್ ರೈಸ್ ಇನ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್. ಸೊ ನಮ್ಮ ಒಂದು ವಿದ್ಯುತ್ನ ಅವಶ್ಯಕತೆ ಅಥವಾ ಬೇಡಿಕೆ ಅಂತದ್ದೇನಿದೆ ಸೊ ಅದು ಹೆಚ್ಚಾಗುವ ಸಾಧ್ಯತೆ ಇರುವ ಕಾರಣದಿಂದ ಈ ಒಂದು ಸೆಕ್ಷನ್ ಅನ್ನ 21 ವರ್ಷಗಳ ನಂತರ ಇನ್ವೋಕ್ ಮಾಡಲಾಗಿದೆ. ಸೊ ಹಾಗಿದ್ರೆ ಈ ಒಂದು ಹೀಟ್ ವೇವ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಇದರಿಂದ ನಾವು ಬಚಾವಾಗಲಿಕ್ಕೆ ಅಥವಾ ತಪ್ಪಿಸಿಕೊಳ್ಳಿಕ್ಕೆ ಸರ್ಕಾರ ಬೇರೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅಂದ್ರೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದೆ. ಅಂದ್ರೆ ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನ ನಮ್ಮ ಭಾರತ ಸರ್ಕಾರ ಡೆವಲಪ್ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಇವನ್ ಯು ಕ್ಯಾನ್ ರೈಟ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಬರೀಬಹುದಾಗಿರುತ್ತೆ. ಇವನ್ ಹೀಟ್ ವೇವ್ಸ್ ಅಂತಕ್ಕಂಥದ್ದು ಒನ್ ಆಫ್ ದಿ ಡಿಸಾಸ್ಟರ್ಸ್ ಆಗಿರುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ ಡೆಫಿನೆಟ್ಲಿ ನಿಮಗೆ GS3 ಯಲ್ಲೇ ಕಾನ್ಸೆಪ್ಟ್ ಇದೆ. ಸೊ ಅದರಲ್ಲಿ ನೀವು ಈ ಒಂದು ಕಾನ್ಸೆಪ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು HAPs ಅಂತ ಕರಿತೇವೆ. ಸೊ HAPs ಅನ್ನ ನಾವು ಹೀಟ್ ಆಕ್ಷನ್ ಪ್ಲಾನ್ಸ್ ಅಂತ ಕರಿತೇವೆ. ಹೀಟ್ ಆಕ್ಷನ್ ಪ್ಲಾನ್ಸ್ ಏನು ಅಂದ್ರೆ, ಔಟ್ಲೈನ್ ಪ್ರೊಸೀಜರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಅರ್ಲಿ ವಾರ್ನಿಂಗ್ಸ್ ಅಂಡ್ ರೆಸ್ಪಾನ್ಸ್ ಮೆಕ್ಯಾನಿಸಮ್ಸ್ ಫಾರ್ ದಿ ಗವರ್ನಮೆಂಟ್ ಏಜೆನ್ಸೀಸ್. ಅಂದ್ರೆ ಸರ್ಕಾರದ ಏಜೆನ್ಸಿಗಳೇನಿರ್ತವೆ ಸೊ ಅವರು ಅರ್ಲಿ ರೆಸ್ಪಾನ್ಸ್ ಮೆಕ್ಯಾನಿಸಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ನಾವು ಹೀಟ್ ಆಕ್ಷನ್ ಪ್ಲಾನ್ಗಳು ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪ್ರಮೋಷನ್ ಆಫ್ ಗ್ರೀನ್ ಸ್ಪೇಸಸ್ ಅಂತ ಕರಿತೇವೆ. ನಿಮಗೆ ಈ ಒಂದು ಅರ್ಬನ್ ಐಲ್ಯಾಂಡ್ಸ್ ಅಂತ, ಹೀಟ್ ಐಲ್ಯಾಂಡ್ಸ್ ಅಂತ ಕೇಳಿರ್ತೀರ. ಹೀಟ್ ಐಲ್ಯಾಂಡ್ಸ್ ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ, ಡ್ಯೂ ಟು ಈ ಟ್ರಾಫಿಕ್ ಆಗಿರ್ಬೋದು, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಅದಾದ್ಮೇಲೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಒಂದೇ ಕಡೆ ಕ್ರೋಢೀಕರಣ ಆಗಿರುವ ಕಾರಣದಿಂದ ಸೊ ಹಳ್ಳಿಗಳಿಗೆ ನಾವು ಕಂಪೇರ್ ಮಾಡಿದಾಗ ನಗರಗಳಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀಟ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಹೀಟ್ ಐಲ್ಯಾಂಡ್ಸ್ ಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಮೋಷನ್ ಆಫ್ ಗ್ರೀನ್ ಸ್ಪೇಸಸ್, ಹಸಿರು ಸ್ಥಳಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಹೀಟ್ ವೇವ್ಸ್ ಇಂದ ತಪ್ಪಿಸಿಕೊಳ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಅದಾದ್ಮೇಲೆ ಆಕ್ಸೆಸ್ ಟು ಡ್ರಿಂಕಿಂಗ್ ವಾಟರ್. ಸೊ ಇಟ್ ಇಸ್ ಅ ಸ್ಟ್ರೇಟ್ ಫಾರ್ವರ್ಡ್ ಸೊಲ್ಯೂಷನ್ ಆಗಿರುತ್ತೆ. ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಗಳನ್ನ ಅಥವಾ ಅಭಿಯಾನಗಳನ್ನ ಮಾಡ್ತಕ್ಕಂಥದ್ದು, ಕೂಲ್ ಶೆಲ್ಟರ್ಗಳನ್ನ ಅಂದ್ರೆ ತಣ್ಣದಾಗಿರ್ತಕ್ಕಂಥ ಪ್ರದೇಶಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಂದು ಮೆಥಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಕೆಡ್ಯೂಲ್ ಅಡ್ಜಸ್ಟ್ಮೆಂಟ್ಸ್, ಅಂದ್ರೆ ಇವಾಗ ನಾವೇನಾದ್ರೂ ಕಾರ್ಯಗಳನ್ನ ಅಥವಾ ವೃತ್ತಿಗಳನ್ನ ನಿರ್ವಹಿಸ್ತಾ ಇದ್ರೆ ಸೊ ಅರ್ಲಿ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡಿ ಬಿಸಿಲು ಜಾಸ್ತಿ ಆಗೋಷ್ಟೊತ್ತಿಗೆ ನಮ್ಮ ಕೆಲಸಗಳನ್ನ ಮುಗಿಸ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ತಮ್ಮ ಲೈಫ್ ಸ್ಟೈಲ್ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಹೆಲ್ತ್ ಕೇರ್ ಅಸಿಸ್ಟೆನ್ಸ್, ಅಂದ್ರೆ ಏನಾದರೂ ಹೀಟ್ ವೇವ್ಸ್ ಬಂದಾಗ ಆರೋಗ್ಯ ರಕ್ಷಣೆಯನ್ನ ನೀಡ್ತಕ್ಕಂಥ ಎಲ್ಲ ತಯಾರಿಗಳನ್ನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಏಪ್ರಿಲ್ 13, 1984ರಂದು ಸಿಯಾಚಿನ್ ಗ್ಲೇಷಿಯರ್ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸ್ಥಾಪಿಸಲು ಭಾರತೀಯ ಸೇನೆಯು ಯಾವ ಕಾರ್ಯಾಚರಣೆಯನ್ನು ಕೈಗೊಂಡಿತು? ಆನ್ ಏಪ್ರಿಲ್ 13, 1984, ವಿಚ್ ಆಪರೇಷನ್ ಡಿಡ್ ದಿ ಇಂಡಿಯನ್ ಆರ್ಮಿ ಅಂಡರ್ಟೇಕ್ ಟು ಎಸ್ಟಾಬ್ಲಿಷ್ ಫುಲ್ ಕಂಟ್ರೋಲ್ ಓವರ್ ದಿ ಸಿಯಾಚಿನ್ ಗ್ಲೇಷಿಯರ್? ಸೊ ಸಿಯಾಚಿನ್ ಗ್ಲೇಷಿಯರ್ ಅಂತಕ್ಕಂಥದ್ದು ಈಗ ನಮ್ಮ ಭಾರತ ದೇಶದ ಒಂದು ಸುಪರ್ದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಇದನ್ನ ಮಿಡ್ ವೇ, ಅಂದ್ರೆ ಸ್ವತಂತ್ರ ಬಂದ ನಂತರ ಪಾಕಿಸ್ತಾನದವರು ಅದನ್ನ
ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಒಂದು ಪ್ರಯತ್ನವನ್ನು ಮಾಡಿದಾಗ ಏಪ್ರಿಲ್ 13, 1984ರಂದು ಭಾರತ ರಾಷ್ಟ್ರ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸೊ ಕಾರ್ಯಾಚರಣೆಯನ್ನು ಮಾಡಿದ ನಂತರ ಅದನ್ನು ಭಾರತ ರಾಷ್ಟ್ರ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತೆ. ಸೊ ಆ ಒಂದು ಕಾರ್ಯಾಚರಣೆಗೆ ಏನಂತ ಕರಿತೀವಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಷನ್ ಮೇಘದೂತ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ಮೇಘದೂತ್ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೊಟ್ಟಿರ್ತೀನಿ ಅಂದರೆ, ಸೊ ಈಗ ನಾವಿರ್ತಕ್ಕಂಥದ್ದು 2024, ಈ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು 1984. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 4 ಡೆಕೇಡ್ಸ್, ಅಂದರೆ 4 ದಶಕಗಳನ್ನು ಈಗ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಸೊ ಈ ಒಂದು ಆಪರೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅಪ್ಡೇಟ್ ಏನು ಅಂದರೆ, ಇಂಡಿಯನ್ ಆರ್ಮಿ ಮಾರ್ಕ್ಸ್ ದಿ 4 ಡೆಕೇಡ್ಸ್ ಆಫ್ ಪ್ರೆಸೆನ್ಸ್ ಇನ್ ಸಿಯಾಚಿನ್ ಗ್ಲೇಷಿಯರ್. ಸೊ ನಮ್ಮ ಭಾರತೀಯ ಸೇನೆ ಸೊ ಈ ಒಂದು ಸಿಯಾಚಿನ್ ಹಿಮ ಪ್ರದೇಶದಲ್ಲಿ 4 ದಶಕಗಳ ಅಸ್ತಿತ್ವವನ್ನು ಗುರುಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸಿಯಾಚಿನ್ ಗ್ಲೇಷಿಯರ್ ಎಲ್ಲಿದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ಡಿಸ್ಪ್ಯೂಟೆಡ್ ಇರ್ತಕ್ಕಂಥ ಪ್ರದೇಶಗಳನ್ನು ಅಧ್ಯಯನ ಮಾಡೋದಾದ್ರೆ, ಸೊ ಇದು ಹೆಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ, ಅಂದ್ರೆ ನಮ್ಮ ಭಾರತ ದೇಶದ ಶಿಖರ ಅಥವಾ ತಲೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಕೆಲವು ಭಾಗಗಳು ಡಿಸ್ಪ್ಯೂಟೆಡ್ ಇರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಈ ಭಾಗವನ್ನ, ಸೊ ದಿಸ್ ಗ್ರೀನ್ ಪ್ಯಾಚ್ ಏನಿದೆ, ಈ ಭಾಗವನ್ನ ನಾವು POK ಅಂತ ಕರಿತೇವೆ, ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ. ಸೊ ಈ ರೆಡ್ ಲೈನ್ ಏನಿದೆ ಇದನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ. ಸೊ ಲೈನ್ ಆಫ್ ಕಂಟ್ರೋಲ್ ಅಂತಕ್ಕಂಥದ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಮತ್ತೆ ಭಾರತದ ನೆಲದ ನಡುವೆ ಇರತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಭಾಗ ನಾವಿಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಅನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಯಾಚಿನ್ ಗ್ಲೇಷಿಯರ್ ಅಂತ ಕರಿತೇವೆ. ಸೊ ಈ ಭಾಗವನ್ನ ಭಾರತ ರಾಷ್ಟ್ರ ಇವಾಗ ಅಕ್ವೈರ್ ಮಾಡಿಕೊಂಡು ಸೊ 4 ದಶಕಗಳು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಸಕ್ಷಮ್ ವ್ಯಾಲಿ ಅಂತ ಕರಿತೇವೆ. ಸೊ ಈ ಒಂದು ಸಕ್ಷಮ್ ವ್ಯಾಲಿ ಅಂತಕ್ಕಂಥದ್ದು ಕೂಡ ಭಾರತ ರಾಷ್ಟ್ರಕ್ಕೆ ಸಂಬಂಧಪಟ್ಟಿತ್ತು. ಬಟ್ ಪಾಕಿಸ್ತಾನದವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಸೊ ದೇ ಹ್ಯಾವ್ ಸೀಡೆಡ್ ಇಟ್ ಟು ಚೈನಾ, ಅಂದ್ರೆ ಚೈನಾಗೆ ಗಿಫ್ಟ್ ತರ ಕೊಟ್ಟಿರ್ತಾರೆ. ಅಂದ್ರೆ ಇದು ಹೆಂಗಿದೆ ಅಂದ್ರೆ, ದ ಪ್ಲೇಸ್ ಡಸ್ ನಾಟ್ ಬಿಲಾಂಗ್ ಟು ಮೀ, ಆ ಪ್ಲೇಸನ್ನು ನಾನು ಬೇರೊಬ್ಬರಿಗೆ ಗಿಫ್ಟ್ ಕೊಟ್ಟಿರೋ ಥರ ಇರುತ್ತೆ. ಸೊ ಆ ಒಂದು ಪ್ಲೇಸನ್ನು ನಾವೇನಂತ ಕರಿತೀವಿ ಅಂದರೆ ಸಕ್ಷಮ್ ವ್ಯಾಲಿ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿರ್ತಕ್ಕಂಥ ಪ್ರದೇಶವನ್ನು ನಾವು ಅಕ್ಸೈ ಚಿನ್ ಅಂತ ಕರಿತೇವೆ. ಸೊ ಈ ಒಂದು ಅಕ್ಸೈ ಚಿನ್ ಏನಿದೆ ಇದನ್ನು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥವ್ರು ಚೈನಾದವರಾಗಿರ್ತಾರೆ, ಬಟ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥವ್ರು ಭಾರತ ರಾಷ್ಟ್ರದವರಾಗಿರ್ತಾರೆ. ಸೊ ಇಷ್ಟು ಮಾಹಿತಿ ನಮ್ಮ ಭಾರತ ದೇಶದ ಶಿಖರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾವು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು 40 ವರ್ಷಗಳು. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಾವೇನಂತ ಕರಿತೀವಿ ಅಂದರೆ ಆಪರೇಷನ್ ಮೇಘದೂತ್ ಅಂತ ಕರಿತೇವೆ. ಸೊ ಇದನ್ನು ಮಾಡಿರ್ತಕ್ಕಂಥದ್ದು 1984ರಲ್ಲಿ ಏಪ್ರಿಲ್ 14ರಂದು ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಭಾರತ ದೇಶದ ಸೇನೆ ಅಥವಾ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದೊಂದು ಸ್ಟ್ರಾಟಜಿಕಲಿ ತುಂಬ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಅರೌಂಡ್ 20,000 ಫೀಟ್, ಅಂದರೆ ಸಿ ಲೆವೆಲಿಂದ 20,000 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಕಾರಾಕೋರಂ ಮೌಂಟೇನ್ ರೇಂಜ್ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರಿಂದ ಇದು ತುಂಬ ಹೈ ಲೆವೆಲ್, ಅಂದರೆ ತುಂಬ ಎತ್ತರದ ಪ್ರದೇಶದಲ್ಲಿರುವುದರಿಂದ ಸೊ ಇದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ಇತ್ತೀಚೆಗೆ ನಾವು ಸಾಕಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗಳನ್ನು ಮಾಡ್ಕೊಂಡಿದ್ದೇವೆ, ಅಂದರೆ ತಾಂತ್ರಿಕವಾಗಿ ನಾವು ಸಾಕಷ್ಟು ಸುಧಾರಣೆಗಳನ್ನು ಮಾಡ್ಕೊಂಡಿದ್ದೇವೆ. ಸೊ ಆ ರೀತಿಯ ತಾಂತ್ರಿಕ ಸುಧಾರಣೆಗಳನ್ನು ನಾವು ನೋಡೋದಾದ್ರೆ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್ ಅನ್ನ ಅಲ್ಲಿ ನಾವು ಡೆವಲಪ್ ಮಾಡಿರ್ತೇವೆ. ಲಾಜಿಸ್ಟಿಕ್ ಡ್ರೋನ್ಗಳನ್ನು ಮತ್ತೆ ಆಲ್ ಟೆರೇನ್ ವೆಹಿಕಲ್ಸ್ ಅನ್ನ ಕೂಡ ನಾವು ಡೆವಲಪ್ ಮಾಡಿಕೊಳ್ಳುವ ಮುಖಾಂತರ ಸೊ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದರೂ ಅಡಚಣೆ ಆದರೂ ಕೂಡ ಸೊ ಅದನ್ನ ಡೆಟರೆನ್ಸ್ ಮಾಡ್ತಕ್ಕಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ನಮ್ಮ ಭಾರತ ರಾಷ್ಟ್ರ ಡೆವಲಪ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸಿಯಾಚಿನ್ ಅಂತಕ್ಕಂಥದ್ದು ತುಂಬಾ ಹೆಚ್ಚಿನ ಕೋಲ್ಡೆಸ್ಟ್ ಏರಿಯಾ ಆಗಿರುತ್ತೆ, ಅಂದ್ರೆ ಅತ್ಯಂತ ಶೀತವಾಗಿ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಹಿಸ್ಟಾರಿಕಲಿ ನಾವು ಜೆಂಡರ್ ಈಕ್ವಾಲಿಟಿ ಅಂತ ಏನು ಹೇಳ್ತೇವೆ, ಸೊ ಇದನ್ನ ಪ್ರೂವ್ ಮಾಡ್ತಕ್ಕಂಥ ಒಂದು ಇನ್ಸಿಡೆಂಟ್ ಕೂಡ ಇಲ್ಲಿ ನಡೆದಿರುತ್ತೆ. ಸೊ ಅದೇನು ಅಂದ್ರೆ ಕ್ಯಾಪ್ಟನ್ ಶಿವ ಚೌಹಾನ್ ಅಂತ ನಾವೇನು ಹೇಳ್ತೇವೆ, ಸೊ ಇವರನ್ನ ಫಸ್ಟ್ ಆಪರೇಷನಲ್ ಡಿಪ್ಲಾಯ್ಮೆಂಟ್ ಆಗಿ ವಿಮೆನ್ ಆರ್ಮಿ ಆಫೀಸರ್ ಅನ್ನ ಕೂಡ ನಾವಿಲ್ಲಿ ಡಿಪ್ಲಾಯ್ ಮಾಡಿರ್ತೇವೆ. ಸೊ ಇದುವರೆಗೂ ಯಾವುದೇ ರೀತಿಯ ಮಹಿಳಾ ಆರ್ಮಿ ಅಥವಾ ಮಹಿಳಾ ಆಫೀಸರ್ ಅನ್ನ ಇಲ್ಲಿ ಡಿಪ್ಲಾಯ್ ಮಾಡಿರೋದಿಲ್ಲ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಶಿವ ಚೌಹಾನ್ ಅವರನ್ನ ಸೊ ಇಲ್ಲಿಗೆ ಮಹಿಳಾ ಅಧಿಕಾರಿಯಾಗಿ ಕೂಡ ನಾವು ಡೆಪ್ಯೂಟ್ ಮಾಡಿರೋದನ್ನ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6.
ಯಾವ ಉಪಗ್ರಹ ವ್ಯವಸ್ಥೆಯು ಸ್ಮಾರ್ಟ್ ಫೋನ್ಗಳೊಂದಿಗೆ ನೇರ ಸಂವಹನವನ್ನು ಅನುಮತಿಸುತ್ತದೆ ಮತ್ತು ಜಿಯೋ ಸಿಂಕ್ರೋನಸ್ ಕಕ್ಷೆಯಿಂದ ಇಡೀ ಏಷ್ಯಾ ಪೆಸಿಫಿಕ್ ಪ್ರದೇಶವನ್ನು ಆವರಿಸುತ್ತದೆ? ಸೊ ವಿಚ್ ಸ್ಯಾಟಲೈಟ್ ಸಿಸ್ಟಮ್ ಅಲೋಸ್ ಫಾರ್ ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ಸ್ಮಾರ್ಟ್ ಫೋನ್ಸ್ ಅಂಡ್ ಕವರ್ಸ್ ದಿ ಎಂಟೈರ್ ಏಷ್ಯಾ ಪೆಸಿಫಿಕ್ ರೀಜನ್ ಫ್ರಾಮ್ ಜಿಯೋ ಸಿಂಕ್ರೋನಸ್ ಆರ್ಬಿಟ್? ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಯೂಸ್ ಮಾಡ್ತಕ್ಕಂಥ ಸ್ಮಾರ್ಟ್ ಫೋನ್. ಸೊ ನಾವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ಗಳು, ಸೊ ಭೂಮಿಯ ಮೇಲೆ ನೀವು ಟವರ್ಗಳನ್ನು ನೋಡಿರ್ತೀರ. ಸೊ ಇದು ನಮ್ಮ ಫೋನಿಂದ ನಮ್ಮ ಸಿಗ್ನಲ್ಸ್ ಎಲ್ಲಿ ಹೋಗುತ್ತೆ ಅಂದರೆ ಟವರ್ಗೆ ಹೋಗುತ್ತೆ, ಟವರಿಂದ ಸ್ಯಾಟಲೈಟ್ಗೆ ಹೋಗುತ್ತೆ, ಸ್ಯಾಟಲೈಟಿಂದ ಅದು ಇನ್ನೊಬ್ಬರ ರಿಸೀವರ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ನಾರ್ಮಲ್ ವೇ ಬೈ ವಿಚ್ ಆರ್ ಮೊಬೈಲ್ ಫೋನ್ಸ್ ವರ್ಕ್ ಆ್ಯಕ್ಚುಲಿ. ಬಟ್ ಇವಾಗ ನಾವು ನಮ್ಮ ಮಿಲಿಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಫೋನ್ಸ್ ಏನಿರುತ್ತೆ ಅದಕ್ಕೆ ಈ ಒಂದು ಟವರ್ಗಳ ಅವಶ್ಯಕತೆ ಇಲ್ಲ. ಅದು ಸ್ಯಾಟಲೈಟಿಂದ ಸ್ಯಾಟಲೈಟ್ಗೆ ಕಮ್ಯುನಿಕೇಷನ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇದನ್ನು ಸದ್ಯದಲ್ಲಿ ನಾವು ನಮ್ಮ ಮಿಲಿಟ್ರಿಯಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿಯ ವ್ಯವಸ್ಥೆಯನ್ನು ಎಂಟೈರ್ ದೇಶದಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು, ನಾಟ್ ಓನ್ಲಿ ಇನ್ ದ ಕಂಟ್ರಿ, ದೇ ಆರ್ ಟ್ರೈಂಗ್ ಟು ಕವರ್ ಎಂಟೈರ್ ಏಷ್ಯಾ ಪೆಸಿಫಿಕ್ ರೀಜನನ್ನು ಕವರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಉಪಗ್ರಹ ವ್ಯವಸ್ಥೆ ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಿಯಾಂಗ್ ಟಾಂಗ್ ಅಂತ ಕರಿತೇವೆ. ಸೊ ಹೆಸರು ಕೇಳಷ್ಟೊತ್ತಿಗೆ ನಮಗೆ ಗೊತ್ತಾಗುತ್ತೆ ಇದು ಯಾವ ರಾಷ್ಟ್ರದ ಉಪಗ್ರಹ ಅಂತ ನಮಗೆ ಆಟೋಮ್ಯಾಟಿಕಲಿ ಗೊತ್ತಾಗುತ್ತೆ. ಸೊ ಇದು ಚೈನಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ನೀವು ನೋಡ್ಬೋದು ಅದರ ರೇಂಜ್ ಎಷ್ಟಿದೆ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಯರ್ ವಿ ಕ್ಯಾನ್ ಸಿ ಆರ್ ಇಂಡಿಯಾ. ಸೊ ನಮ್ಮ ಇಂಡಿಯಾದ ಈ ಕಡೆ ಹಿಮಾಲಯನ್ ಪ್ರದೇಶ್, ಜಮ್ಮು ಕಾಶ್ಮೀರ ಆಗಿರ್ಬೋದು, ಈ ಕಡೆ ಸೌತ್ ಈಸ್ಟರ್ನ್ ಸ್ಟೇಟ್ಸನ್ನು ಎಲ್ಲವನ್ನು ಕವರ್ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಏಷ್ಯಾ ಪೆಸಿಫಿಕ್ ರೀಜನ್ ಅನ್ನು ಸಂಪೂರ್ಣವಾಗಿ ಕವರ್ ಮಾಡ್ತಕ್ಕಂಥ ಒಂದು ಟವರ್ಲೆಸ್ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಚೈನಾದವರು. ಸೊ ಇಟ್ ಈಸ್ ಅಡ್ವಾನ್ಸ್ಮೆಂಟ್ ಇನ್ ಸ್ಮಾರ್ಟ್ ಫೋನ್ ಕಮ್ಯುನಿಕೇಷನ್ ವಿತ್ ದಿ ಡೆವಲಪ್ಮೆಂಟ್ ಆಫ್ ವರ್ಲ್ಡ್ಸ್ ಫಸ್ಟ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಒಂದು ಉಪಗ್ರಹ ವ್ಯವಸ್ಥೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ಎನೇಬಲ್ಸ್ ಡೈರೆಕ್ಟ್ ಸ್ಮಾರ್ಟ್ ಫೋನ್ ಕಾಲ್ಸ್ ವಿತೌಟ್ ದಿ ನೀಡ್ ಆಫ್ ದಿ ಸೆಲ್ ಟವರ್ಸ್. ಅಂದರೆ ಯಾವುದೇ ಟವರ್ಗಳಿಲ್ಲದೆ ನೇರವಾಗಿ ಸೆಲ್ ಫೋನಿಂದ ಫೋನ್ಗೆ ಕಮ್ಯುನಿಕೇಷನ್ ಆಗ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಚೈನಾದವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಕ್ನಾಲಜಿಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಟಿಯಾನ್ ಟಾಂಗ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇಟ್ ಈಸ್ ಕವರಿಂಗ್ ದಿ ಎಂಟೈರ್ ಏಷ್ಯಾ ಪೆಸಿಫಿಕ್ ರೀಜನ್ ಅನ್ನು ಕವರ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನು ಬಳಕೆ ಮಾಡಲಿಕ್ಕೆ ಅವರ ರಾಷ್ಟ್ರದಲ್ಲಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳು ಆಲ್ರೆಡಿ ಡೆವಲಪ್ ಆಗೋಗಿದೆ. ಅಂದರೆ ನಮಗೆ ಈಗ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳನ್ನು ಈ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳನ್ನು ಆಲ್ರೆಡಿ ಇಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಪ್ರೂವ್ಡ್ ಕ್ರೂಷಿಯಲ್ ಡ್ಯೂರಿಂಗ್ ದಿ ಎಮರ್ಜೆನ್ಸೀಸ್. ಅಂದರೆ ಚೈನಾದಲ್ಲಿ ಒಂದು ಅರ್ಥಕ್ವೇಕ್ ಆಗಿರುತ್ತೆ. ಆ ಒಂದು ಅರ್ಥಕ್ವೇಕನ್ನು ನಾವು ಗನ್ಸು ಅರ್ಥಕ್ವೇಕ್ ಅಂತ ಕರಿತೇವೆ. ಸೊ ನೆನ್ಪಿಟ್ಕೊಳ್ಳಿ, ಗನ್ಸು ಅರ್ಥಕ್ವೇಕ್ ಎಲ್ಲಾಗಿದೆ ಅಂದರೆ ಚೈನಾದಲ್ಲಿ ಆಗಿದೆ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಸಮಯದಲ್ಲಿ ನಮ್ಗೆ ಯಾವಾಗ ಅರ್ಥಕ್ವೇಕ್ ಆಗುತ್ತೆ, ಸೊ ಅವಾಗ ಸ್ವಲ್ಪ ಟವರ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗೋದಿಲ್ಲ ಬಿಕಾಸ್ ಆಫ್ ದಿ ಡಿಸ್ಟರ್ಬೆನ್ಸ್. ಸೊ ಆ ಸಮಯದಲ್ಲಿ ಈ ರೀತಿಯ ಒಂದು ರೇಡಿಯೋ ಫೋನ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ನೇರವಾಗಿ ಸ್ಯಾಟಲೈಟಿಂದ ಸ್ಯಾಟಲೈಟ್ಗೆ ಕಮ್ಯುನಿಕೇಷನ್ ಆಗ್ತಕ್ಕಂಥ ರೇಡಿಯೋ ಫೋನ್ಸ್ ಏನಿದ್ದಾವೆ, ಸೊ ಅದು ತುಂಬ ಹ್ಯಾಂಡಿ ಆಗಿ ಚೈನಾದವರಿಗೆ ಸಪೋರ್ಟ್ ಮಾಡಿರುವ ಕಾರಣದಿಂದ ಸೊ ಅದನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಸೊ ಎಂಟೈರ್ ನೇಷನ್ ಅನ್ನು ಈಗ ಸೊ ಈ ರೀತಿಯ ಟವರ್ಲೆಸ್ ಸಿಸ್ಟಮ್ ಅನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಸೊ ಚೈನಾ ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಎತ್ತರದ ಪರಿಸರದಲ್ಲಿ ಭಾರತೀಯ ಸೇನೆಯ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ವ್ಯವಸ್ಥೆಯ ಕಾರ್ಯಕ್ಷಮತೆಯು ಯಾವ ಧ್ಯೇಯವಾಕ್ಯವನ್ನು ಹೊಂದಿದೆ? ಸೊ ವಾಟ್ ಮೋಟೋ ಡಸ್ ಇಂಡಿಯನ್ ಆರ್ಮಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇನ್ ಹೈ ಆಲ್ಟಿಟ್ಯೂಡ್ ಎನ್ವೈರನ್ಮೆಂಟ್? ಸೊ ನಮಗೆ ಗೊತ್ತು, ಸೊ ನಮ್ಮ ಭಾರತ ದೇಶದ ನಾರ್ತನ್ ಪಾರ್ಟ್ ಆಫ್ ದಿ ಇಂಡಿಯಾ ಏನಿದೆ, ಸೊ ಈ ಭಾಗದಲ್ಲಿ ನಾವು ಹೈ ಆಲ್ಟಿಟ್ಯೂಡ್ ಇರ್ತಕ್ಕಂಥ ಪ್ರದೇಶಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎತ್ತರದ ಪ್ರದೇಶಗಳೇನಿರ್ತವೆ ಇವು ನಮಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಪಕ್ಕದ ರಾಷ್ಟ್ರಗಳೊಂದಿಗೆ ನಾವು ಎನಿಮಿನಿಟಿ ಅಥವಾ ಶತ್ರುತ್ವವನ್ನು ಹೊಂದಿರುವ ಕಾರಣದಿಂದ ಎತ್ತರದ ಪ್ರದೇಶಗಳಲ್ಲಿ ನಾವು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡ್ತಕ್ಕಂಥದ್ದು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಎತ್ತರದ ಪ್ರದೇಶದಲ್ಲಿ ಆಂಟಿ ಟ್ಯಾಂಕ್ ಮಿಸೈಲ್ಗಳನ್ನು, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಅನ್ನು, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅನ್ನು ಈಗ ಚೆಕ್ ಮಾಡಿರ್ತಾರೆ. ಸೊ ಇದನ್ನ ಇನ್ ಶಾರ್ಟ್ ನಾವು ಏನಂತ ಕರಿತೀವಿ ಅಂದರೆ ATGM ಅಂತ ಕರಿತೇವೆ. ATGM ಅಂದರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಕರಿತೇವೆ. ಸೊ ಯಾವುದಾದ್ರೂ
ಯಾವುದಾದ್ರೂ ಮಿಸೈಲ್ ಬಂದಾಗ ಅದನ್ನು ಅಪೋಸ್ ಮಾಡಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಟ್ಯಾಂಕರ್ಗಳನ್ನು ಈಗ ಎತ್ತರದ ಪ್ರದೇಶದಲ್ಲಿ ಪರೀಕ್ಷೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಪರೀಕ್ಷೆಯ ಧ್ಯೇಯವಾಕ್ಯ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಕ್ಷಿಪಣಿ ಒಂದು ಟ್ಯಾಂಕ್, ಅಂದರೆ ಒನ್ ಮಿಸೈಲ್ ಒನ್ ಟ್ಯಾಂಕ್ ಅಂತಕ್ಕಂಥದ್ದು ಸೊ ಈ ಒಂದು ಕಾರ್ಯಾಚರಣೆಯ ಒಂದು ಥೀಮ್ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಇಂಡಿಯನ್ ಆರ್ಮಿ ಟೆಸ್ಟ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಸೊ ಭಾರತೀಯ ಸೇನೆ ಈ ಒಂದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿರುತ್ತೆ. ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅಂದ್ರೆ ಸಿಕ್ಕಿಂನಲ್ಲಿ ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಾರೆ. ಸೊ ಸಿಕ್ಕಿಂ ಅನ್ನ ರಾಜಧಾನಿಯನ್ನ ನಾವು ಗ್ಯಾಂಗ್ಟಾಕ್ ಅಂತ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನ ಅದರ ಡೈರೆಕ್ಷನ್ ಅಥವಾ ದಿಕ್ಕಿನ ಆಧಾರದ ಮೇಲೆ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಇರುತ್ತೆ. ನಾರ್ತ್ ಸಿಕ್ಕಿಂ, ವೆಸ್ಟ್ ಸಿಕ್ಕಿಂ, ಸೌತ್ ಸಿಕ್ಕಿಂ ಮತ್ತೆ ಈಸ್ಟ್ ಸಿಕ್ಕಿಂ ಅಂತ ಕರಿತೇವೆ. ಸೊ ಇದು ಯಾವ ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಈ ಕಡೆ ಚೈನಾ ನೋಡ್ಬೋದು, ಈ ಕಡೆ ನೇಪಾಳ್, ಸೊ ಈ ಕಡೆ ನಮ್ಮ ಭಾರತ ದೇಶದ ವೆಸ್ಟ್ ಬೆಂಗಾಲ್ ಮತ್ತೆ ಈ ಕಡೆ ಚೈನಾ ಆಟೋನಮಸ್ ಪಾರ್ಟ್ ಆಫ್ ದ ಟಿಬೆಟ್ ನಾನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಚೈನಾ ನಮ್ಮ ಎನಿಮಿ ರಾಷ್ಟ್ರವಾಗಿರೋದ್ರಿಂದ ಸೊ ಈ ಒಂದು ಪ್ರದೇಶದಲ್ಲಿ ನಾವು ಈ ರೀತಿಯ ಡಿಫೆನ್ಸ್ ಸಿಸ್ಟಮ್ ಅನ್ನ ಪರೀಕ್ಷೆ ಮಾಡಿದಾಗ ಸೊ ದಟ್ ಈಸ್ ಹೌ ವಿ ಶೋ ಡಿಟರೆನ್ಸ್ ಟು ಅದರ್ ಕಂಟ್ರೀಸ್. ಅಂದ್ರೆ ನಾವು ಕೂಡ ಪವರ್ಫುಲ್ ಇದ್ದೇವೆ, ಸೊ ನೀವು ಅಟ್ಯಾಕ್ ಮಾಡಿದ್ರು ಕೂಡ ಸೊ ವಿ ಆರ್ ವೆಲ್ ಪ್ರಿಪೇರ್ಡ್ ಅನ್ನೋದನ್ನ ಶೋಕೇಸ್ ಮಾಡ್ತಕ್ಕಂಥ ಒಂದು ವಿಧಾನಗಳನ್ನ ಸೊ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥ ಒಂದು ಅಭ್ಯಾಸ ಅಥವಾ ಒಂದು ಪ್ರಾಕ್ಟೀಸ್ ಇದಾಗಿರುತ್ತೆ. ಸೊ ಯಾವ ಕಾರ್ಪ್ಸ್ ಇದನ್ನ ಮಾಡಿರ್ತಾರೆ ಅಂದ್ರೆ ತ್ರಿಶಕ್ತಿ ಕಾರ್ಪ್ಸ್ ಮಾಡಿರ್ತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನ ನಾವು ATGM ಅಂತ ಕರಿತೇವೆ. ಸೊ ATGM ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಪರೀಕ್ಷೆಯನ್ನ ಮಾಡಿರುತ್ತೆ. ಸೊ ಇದನ್ನ ಎಷ್ಟು ಎತ್ತರದಲ್ಲಿ ಮಾಡಿರುತ್ತೆ ಅಂದ್ರೆ 17,000 ಫೀಟ್ ಎತ್ತರದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಏನಕ್ಕೆ ಅಷ್ಟು ಎತ್ತರದಲ್ಲಿ ಮಾಡಿದರೆ ನಮಗೆ ಪ್ರಶ್ನೆ ಬರುತ್ತೆ. ಸೊ ಇಟ್ ಇಸ್ ಟು ಶೋ ದಿ ಕೆಪಾಸಿಟಿ ಟು ಆಪರೇಟ್ ಅಂಡ್ ಎಂಗೇಜ್ ಟಾರ್ಗೆಟ್ಸ್ ಇನ್ ಚಾಲೆಂಜಿಂಗ್ ಹೈ ಆಲ್ಟಿಟ್ಯೂಡ್ ಎನ್ವೈರನ್ಮೆಂಟ್ಸ್. ಅಂದ್ರೆ ಫ್ಲಾಟ್ ಸರ್ಫೇಸ್ ಮೇಲೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬಾ ಸುಲಭವಾಗಿರುತ್ತೆ. ಬಟ್ ಆ ರೀತಿಯ ಎತ್ತರದ ಪ್ರದೇಶದಲ್ಲೂ ಕೂಡ ಈ ರೀತಿಯ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ನಾವು ಯೂಸ್ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನ ಶೋಕೇಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಮೋಟವನ್ನ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಇದನ್ನ ನಾವು ಒನ್ ಮಿಷನ್ ಒನ್ ಟ್ಯಾಕ್ ಅಂತ ಕರಿತೇವೆ. ಸೊ ಈ ಒಂದು ಮೋಟೋದ ಅಡಿಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಪರೀಕ್ಷೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಐಲ್ಯಾಟ್ ಬಳಿ ಅನುಮಾನಾಸ್ಪದ ವೈಮಾನಿಕ ಗುರಿಯ ವಿರುದ್ಧ ಇಸ್ರೇಲ್ ಮೊದಲ ಬಾರಿಗೆ ಯಾವ ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸಿದೆ? ವಾಟ್ ಡಿಫೆನ್ಸ್ ಸಿಸ್ಟಮ್ ಡಿಡ್ ದ ಇಸ್ರೇಲ್ ಡೆಪ್ಲಾಯ್ ಫಾರ್ ದ ವೆರಿ ಫಸ್ಟ್ ಟೈಮ್ ಅಗೇನ್ಸ್ಟ್ ಸಸ್ಪಿಷಿಯಸ್ ಏರಿಯಲ್ ಟಾರ್ಗೆಟ್ಸ್ ನಿಯರ್ ಐಲ್ಯಾಟ್? ಐಲ್ಯಾಟ್ ಅಂತಕ್ಕಂಥದ್ದು ಇಸ್ರೇಲ್ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಸಪೋಸ್ ಬೇರೆ ದೇಶದಿಂದ ಸಸ್ಪಿಷಿಯಸ್ ಆಗಿ ಅಂದರೆ ಅನುಮಾನಾಸ್ಪದಕವಾಗಿ ಯಾವುದಾದ್ರೂ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ರೆ ಆ ಒಂದು ಮಿಸೈಲ್ಗಳನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಅನ್ನ ಈಗ ನಿಯೋಜನೆ ಮಾಡಿದ್ದೆ. ಆ ಸಿಸ್ಟಮ್ ಅನ್ನ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿ ಡೋಮ್ ಅಂತ ಕರಿತೇವೆ. ಸೊ ಸಿ ಡೋಮ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇವಾಗ ಬೇರೆ ರಾಷ್ಟ್ರದಿಂದ ಮಿಸೈಲ್ ಬರುತ್ತೆ, ಅಂದ್ರೆ ಒಂದು ಎನಿಮಿ ರಾಷ್ಟ್ರದಿಂದ ಒಂದು ಕ್ಷಿಪಣಿ ಬಂದು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಸೊ ಆ ಒಂದು ಕ್ಷಿಪಣಿಯನ್ನ ನಾವು ಕೌಂಟರ್ ಅಟ್ಯಾಕ್ ಮಾಡಿ ಅದನ್ನ ನಾವು ಡಿಸ್ಟ್ರಾಯ್ ಮಾಡ್ತೀವಿ. ಸೊ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಎರಡು ರೀತಿಯ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತೇವೆ. ಸೊ ಒಂದನ್ನ ನಾವು ಐರನ್ ಡೋಮ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಸಿ ಡೋಮ್ ಅಂತ ಕರಿತೇವೆ. ಸೊ ಐರನ್ ಡೋಮ್ಗೂ ಸಿ ಡೋಮ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಐರನ್ ಡೋಮ್ ಅನ್ನ ನಾವು ನೆಲದ ಮೇಲೆ ಯೂಸ್ ಮಾಡ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸಿ ಡೋಮ್ ಅನ್ನ ನಾವು ಸಮುದ್ರದಲ್ಲಿ ಅಥವಾ ನೀರಿನ ಮೇಲೆ ಯೂಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈಗ ಇಸ್ರೇಲ್ ಅವರು ಯೂಸ್ ಮಾಡ್ತಾ ಇರ್ತಕ್ಕಂಥ ಸಿಸ್ಟಮ್ ಫಸ್ಟ್ ಟೈಮ್ ಈ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸಿ ಡೋಮ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಕಾರ್ವೆಟ್ಸ್ ಅಥವಾ ಈ ಒಂದು ವೆಸಲ್ಸ್ ಏನಿರುತ್ತೆ ಆ ವೆಸಲ್ಸ್ ಮೇಲೆ ಎಂಟೈರ್ ಸಿಸ್ಟಮ್ ಅನ್ನ ಮೌಂಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಏನಾಗಿರುತ್ತೆ ಅಂದ್ರೆ ನಮಗೆ ಅಟ್ಯಾಕ್ ಮಾಡ್ತಕ್ಕಂಥ ಮಿಸೈಲ್ಸ್ ಏನಿರ್ತವೆ ಅದರ ಟ್ರಾಜೆಕ್ಟರಿ ಅಂತ ಕರಿತೇವೆ. ಟ್ರಾಜೆಕ್ಟರಿ ಅಂದ್ರೆ ಸೊ ಅದು ಯಾವ ಪಾತಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆ, ಅದರ ಗುರಿ ಎಲ್ಲಿಗೆ ಬಂದು ತಲುಪಬಹುದು ಅಂತಕ್ಕಂಥ ಒಂದು ಸೆನ್ಸಾರ್ಸ್ ಅದರಲ್ಲಿ ಇರುತ್ತೆ. ಸೊ ಆ ಒಂದು ಟ್ರಾಜೆಕ್ಟರಿಯನ್ನ ಡಿಟೆಕ್ಟ್ ಮಾಡಿ ಅದು ಬಂದು ಹಿಟ್ ಆಗೋದಕ್ಕಿಂತ ಮುಂಚೆನೆ ಸಪೋಸ್ ಈ ಒಂದು ಟ್ರಾಜೆಕ್ಟರಿ ಏನಿದೆ ಇದು ಇನ್ಹ್ಯಾಬಿಟೆಡ್ ಪ್ಲೇಸ್ ಅಲ್ಲಿ ಬೀಳ್ತಾ ಇದ್ರೆ ಅಂದ್ರೆ ಮನುಷ್ಯರ ವಾಸವಿಲ್ಲದ ಸ್ಥಳದಲ್ಲಿ ಬೀಳ್ತಾ ಇದ್ರೆ ಸೊ ಅದನ್ನೇನು ಅದು ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸಪೋಸ್ ಈ ಒಂದು ಟ್ರಾಜೆಕ್ಟರಿ ಏನಿದೆ
ಹ್ಯಾಬಿಟೆಡ್ ಪ್ಲೇಸಲ್ಲಿ ಬೀಳ್ತಕ್ಕಂಥ ಸಾಧ್ಯತೆ ಇದ್ರೆ, ಅಂದರೆ ಮನುಷ್ಯರು ವಾಸವಿರ್ತಕ್ಕಂಥ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಸಾಧ್ಯತೆ ಇದ್ರೆ, ಸೊ ಅದನ್ನು ಕೌಂಟರ್ ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಸಿಸ್ಟಮನ್ನು ನಾವು ಸಿ ಡೋಮ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಐರನ್ ಡೋಮನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಮೌಂಟೆಡ್ ಆನ್ ದಿ ಲ್ಯಾಂಡ್. ಸೊ ಭೂಮಿಯ ಮೇಲೆ ಇರತಕ್ಕಂಥ ಒಂದು ಡಿಫೆನ್ಸ್ ವ್ಯವಸ್ಥೆ ಆಗಿರುತ್ತೆ. ಸಿ ಡೋಮ್ ಅಂದರೆ, ಸಿ ಅಂದರೆ ಗೊತ್ತಲ್ವಾ ಸಮುದ್ರ. ಸೊ ಸಿ ಡೋಮ್ ಏನು ಅಂದರೆ, ಸೊ ಇದು ಸಮುದ್ರದ ಮೇಲೆ ಅಥವಾ ನೀರಿನ ಮೇಲೆ ಇರತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ವಿ ನೋ ದಟ್ ದೇರ್ ಇಸ್ ಅ ವಾರ್ ಬಿಟ್ವೀನ್ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಈಗ ಯುದ್ಧ ಆಗ್ತಾ ಇದೆ. ಸೊ ಈ ಒಂದು ಯುದ್ಧದ ಸಮಯದಲ್ಲಿ ಸೊ ಇಲ್ಲೊಂದು ಐಲ್ಯಾಟ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಅಂದರೆ ಇಸ್ರೇಲ್ನ ಈ ಕೊನೆಯ ತುದಿಯಲ್ಲಿ ಐಲ್ಯಾಟ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಆ ಪ್ಲೇಸಲ್ಲಿ ಈಗ ಸಿ ಡೋಮನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವೆರಡು ಸುದ್ದಿಯಲ್ಲಿರುವ ರಾಷ್ಟ್ರವಾಗಿರೋದ್ರಿಂದ ಸೊ ಅದರ ನೈಬರಿಂಗ್ ಕಂಟ್ರೀಸ್ ಅನ್ನು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಸ್ರೇಲ್ ಪಕ್ಕದಲ್ಲಿ ನಾವು ಈಜಿಪ್ಟ್, ಜೋರ್ಡಾನ್, ಜೆರುಸಲಂ, ಮತ್ತು ಜೆರುಸಲಂ ಇಸ್ ದ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಸಿರಿಯಾವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇರಾನ್ ಸುತ್ತಲೂ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದ್ರೆ, ಸೊ ವಿ ಕ್ಯಾನ್ ಸಿ ಪಾಕಿಸ್ತಾನ್ ಹಿಯರ್, ಅಫ್ಘಾನಿಸ್ತಾನ್, ಟರ್ಕ್ಮೆನಿಸ್ತಾನ್. ಸೊ ಈವನ್ ಕ್ಯಾಸ್ಪಿಯನ್ ಸಿ ಜೊತೆಗೂ ತನ್ನ ಗಡಿಯನ್ನು ಶೇರ್ ಮಾಡಿಕೊಳ್ಳುತ್ತೆ. ಸೊ ಅಜರ್ಬೈಜಾನ್, ದೆನ್ ವಿ ಕ್ಯಾನ್ ಸಿ ಅರ್ಮೇನಿಯಾ, ದೆನ್ ಈವನ್ ಟರ್ಕಿಯಾ. ಸೊ ಟರ್ಕಿ ಕೂಡ ಇದರೊಂದಿಗೆ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇರಾಕ್ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ಈ ಕಡೆ ಪರ್ಷಿಯನ್ ಗಲ್ಫನ್ನು ನೋಡ್ಬೋದಾಗಿರುತ್ತೆ, ಮತ್ತು ಈ ಕಡೆ ಸ್ಟ್ರೇಟ್ ಆಫ್ ಹರ್ಮೋಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಇರಾನ್ಗೆ ಸಂಬಂಧಪಟ್ಟಂತೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಸಿ ಡೋಮನ್ನು ಯೂಸ್ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ, ಸೊ ಇಸ್ರೇಲ್ ಸಿ ಡೋಮನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಯೂಸ್ ಮಾಡ್ಕೊಂಡಿರುತ್ತೆ. ಎಲ್ಲಿ ಇದನ್ನು ಯೂಸ್ ಮಾಡಿದೆ ಅಂದರೆ ಐಲ್ಯಾಟ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಇದನ್ನು ಯೂಸ್ ಮಾಡಿರುತ್ತೆ. ಸೊ ಇದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ, ನೆಲದ ಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಡೋಮನ್ನು ನಾವು ಐರನ್ ಡೋಮ್ ಅಂತ ನಾವೇನು ಹೇಳ್ತೇವೆ, ಸೊ ಅದೇ ರೀತಿ ಸಮುದ್ರದಲ್ಲಿ ಯೂಸ್ ಮಾಡ್ತಕ್ಕಂಥ ಡೋಮನ್ನು ನಾವು ಸಿ ಡೋಮ್ ಅಂತ ಕರಿತೇವೆ. ಸೊ ಇದನ್ನು SAR 6 ಕ್ಲಾಸ್ ಕಾವೆಟ್ಸ್ ಅಲ್ಲಿ ಮೌಂಟ್ ಮಾಡಿರ್ತಾರೆ. ಕಾವೆಟ್ಸ್ ಇಸ್ ನಥಿಂಗ್ ಬಟ್ ಆ ಒಂದು ಶಿಪ್ಸ್ ಅನ್ನು ನಾವು ಕಾವೆಟ್ಸ್ ಅಂತ ಕರಿತೇವೆ. ಸೊ ಆ ಕಾವೆಟ್ ಹೆಸರೇನು ಅಂದರೆ SAR 6 ವರ್ಗದ ಕಾವೆಟ್ಸ್ ನಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಮೌಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಕ್ಷನ್ ಏನಿದೆ, ಇಟ್ ಇಸ್ ಪಾರ್ಟ್ ಆಫ್ ಇಸ್ರೇಲ್ಸ್ ಲೇಯರ್ಡ್ ಡಿಫೆನ್ಸ್ ಸ್ಟ್ರಾಟಜಿ ಅಗೇನ್ಸ್ಟ್ ರಾಕೆಟ್ಸ್ ಅಂಡ್ ಮಿಸೈಲ್ ಅಟ್ಯಾಕ್ಸ್. ಅಂದ್ರೆ ರಾಕೆಟ್ಗಳು ಮತ್ತೆ ಕ್ಷಿಪಣಿಗಳು ಏನಿರ್ತವೆ, ಸೊ ಅವು ಅಟ್ಯಾಕ್ ಆದಾಗ ಸೊ ಲೇಯರ್ಡ್ ಡಿಫೆನ್ಸ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಸಿ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ನೋಡೋದಾದ್ರೆ, ಇದನ್ನ ನಾವು ಅಡ್ವಾನ್ಸ್ಡ್ ನೇವಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೇವೆ. ನೇವಲ್ ಅಂತ ನಮ್ಗೆ ಗೊತ್ತಾಯ್ತು. ಸೊ ನೌಕಾ ಅಂದ್ರೆ ನೀರಿನ ಮೇಲೆ ಇರತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಡಿಸೈನ್ ಟು ಪ್ರೊಟೆಕ್ಟ್ ನೇವಲ್ ವೆಸಲ್ಸ್ ಅಗೇನ್ಸ್ಟ್ ವೆರೈಟಿ ಆಫ್ ಏರಿಯಲ್ ಥ್ರೆಟ್ಸ್. ಅಂದ್ರೆ ಈ ಏರಿಯಲ್ ಥ್ರೆಟ್ಸ್ ಆಕಾಶದ ಮುಖಾಂತರ ಅಥವಾ ವಾತಾವರಣದ ಮುಖಾಂತರ ಬರ್ತಕ್ಕಂಥ ಥ್ರೆಟ್ಸ್ ಅನ್ನ, ಸೊ ಆ ಒಂದು ವೆಸಲ್ಸ್ ಏನಿರುತ್ತೆ, ಹಡಗುಗಳೇನಿರ್ತವೆ, ಸೊ ಅದನ್ನ ಡ್ಯಾಮೇಜ್ ಮಾಡ್ತಕ್ಕಂಥ ವೆಸಲ್ಸ್ ಮಿಸೈಲ್ಗಳನ್ನ ನಾಶ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ಇದರಿಂದ ನಾವು 360 ಡಿಗ್ರಿ ಪ್ರೊಟೆಕ್ಷನ್, ಅಂದ್ರೆ ಯಾವ ದಿಕ್ಕಿನಿಂದ ಬೇಕಾದ್ರೂ ಕೂಡ ಸೊ ಅಟ್ಯಾಕ್ ಆಗ್ತಕ್ಕಂಥದ್ದನ್ನ ತಡಿಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತದ ಯಾವ ರಾಜ್ಯವು ರಾಜಸ್ಥಾನದ ನಂತರ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಶುಷ್ಕ ಪ್ರದೇಶವಾಗಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಬಿಕಮ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆರಿಡ್ ರೀಜನ್ ಇನ್ ಇಂಡಿಯಾ ಆಫ್ಟರ್ ರಾಜಸ್ಥಾನ್? ಸೊ ರಾಜಸ್ಥಾನ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಶುಷ್ಕವಾದ ಪ್ರದೇಶವಾಗಿರುತ್ತೆ. ಆ್ಯಂಡ್ ವಿ ಆಲ್ ನೋ ದಟ್ ಥಾರ್ ಡೆಸರ್ಟ್ ಅನ್ನು ಕೂಡ ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ರಾಜಸ್ಥಾನವನ್ನು ಹೊರತುಪಡಿಸಿ ಈ ಡ್ರೈನೆಸ್ ಅಥವಾ ಶುಷ್ಕತೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಸೆಕೆಂಡ್ ಆರಿಡ್ ರೀಜನ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗಷ್ಟೇ ನಾವು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಸೊ ವಾಟರ್ ಸ್ಕೇರ್ಸಿಟಿ ಅಂತಕ್ಕಂಥ ಸುದ್ದಿಗಳನ್ನು ನಾವು ಬಹಳ ಜಾಸ್ತಿ ನೋಡ್ತಾ ಇದ್ದೇವೆ. ಸೊ ಇನ್ಕ್ಲೂಡಿಂಗ್ ದ ಕ್ಯಾಪಿಟಲ್ ಸಿಟಿ ಆಫ್ ಬೆಂಗಳೂರಿನಲ್ಲಿ ಕೂಡ ಸೊ ಈ ಒಂದು ಕೇಸಸ್ಗಳನ್ನು ನಾವು ಬಹಳ ವಿಟ್ನೆಸ್ ಮಾಡ್ತಾ ಇದ್ದೇವೆ. ಸೊ ಆಸ್ ಪರ್ ದಿ ಅಪ್ಡೇಟ್, ಸೊ ಕರ್ನಾಟಕ ಹ್ಯಾಸ್ ಬಿಕಮ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆರಿಡ್ ರೀಜನ್ ಇನ್ ಇಂಡಿಯಾ ಆಫ್ಟರ್ ರಾಜಸ್ಥಾನ್. ಸೊ ರಾಜಸ್ಥಾನ ನಂತರ ಸೊ ಕರ್ನಾಟಕ ಎರಡನೇ ಅತಿ ಹೆಚ್ಚಿನ ಶುಷ್ಕ ಪ್ರದೇಶವಾಗಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಈಸ್ ಬಿಕಾಸ್ ಆಫ್ ವಾಟರ್ ರಿಸೋರ್ಸಸ್, ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ನೀರಿನ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಇದಕ್ಕೆ ವಿಟ್ನೆಸ್ ಏನು ಅಂದರೆ ಬೆಂಗಳೂರು ವಾಟರ್ ಕ್ರೈಸಿಸ್. ಇದನ್ನು ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ, ಕೇಪ್ ಟೌನಲ್ಲಿ, ಸೌತ್ ಆಫ್ರಿಕಾದ ಕೇಪ್ ಟೌನಲ್ಲಿ ಇದೇ ರೀತಿಯ ಒಂದು ಕಂಡೀಷನ್ ಬಂದಿತ್ತು. ಸೊ ಆ ಒಂದು ದಿನವನ್ನು ಐ ಗೆಸ್ 0 ಡೇ ಅಂತ ಏನೋ ಕರೆದಿದ್ದಾರೆ. 0 ಡೇ
ಡೇ ಅಂದರೆ ಸಂಪೂರ್ಣವಾಗಿ ಅಲ್ಲಿ ವಾಟರ್ ಡ್ರೈನೆಸ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ತಲುಪಿರುತ್ತೆ. ಆ್ಯಕ್ಚುಲಿ ಈ ಒಂದು ಕಂಡೀಷನನ್ನು 10 ಇಯರ್ಸ್ ಎಗೋನೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಕೇಪ್ ಟೌನ್ ಆದಮೇಲೆ ನೆಕ್ಸ್ಟ್ ಈ ಸ್ಥಿತಿಗೆ ತಲುಪಬಹುದಾಗಿರ್ತಕ್ಕಂಥ ನಗರ ಬೆಂಗಳೂರು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರ ಮುನ್ಸೂಚನೆಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಸೊ ಅದಕ್ಕೆ ನಾವು ಈಗಲಿಂದಲೇ ರೆಮಿಡಿಯಲ್ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳದಿದ್ದರೆ ಫ್ಯೂಚರಲ್ಲಿ ಈ ಒಂದು 0 ಡೇಯನ್ನು ನಾವು ರೀಚ್ ಮಾಡ್ತಕ್ಕಂಥದ್ದು ದೂರದ ವಿಷಯವೇನಾಗಿರೋದಿಲ್ಲ. ಸೊ ಅದನ್ನು ನಾವು ರೀಚ್ ಮಾಡ್ತಕ್ಕಂಥ ದಿನಗಳು ಬಹಳ ಹತ್ತಿರದಲ್ಲಿರುತ್ತೆ. ಸೊ ಈ ಒಂದು ಚೇಂಜ್ ಆಗಲಿಕ್ಕೆ ಕಾರಣ ಏನಂದರೆ ಪುವರ್ ಮಾನ್ಸೂನ್. ನಮಗೆಲ್ಲ ಗೊತ್ತು, ಮಳೆ ಮಾನ್ಸೂನ್ ಅಂತಕ್ಕಂಥದ್ದು ವಿಫಲ ಆಗಿರ್ತಕ್ಕಂಥದ್ದು. ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂದರೆ ಒಣ ಅಥವಾ ಶುಷ್ಕ ವಾತಾವರಣ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅದಾದಮೇಲೆ ಗ್ರೌಂಡ್ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಅಂದರೆ ಅಂತರ್ಜಲದ ನೀರು ಕುಸಿತ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಬೆಂಗಳೂರಲ್ಲಿ ಈ ಕಂಡೀಷನ್ ತಲುಪಲಿಕ್ಕೆ ಕಾರಣ ಏನು ಅಂದರೆ ರ್ಯಾಪಿಡ್ ಅರ್ಬನೈಸೇಷನ್. ಸೊ ನಿಮಗೆ ನಗರೀಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಎ ರೇಟಿಂಗ್ 100% ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ರ್ಯಾಪಿಡ್ ಅರ್ಬನೈಸೇಷನ್ ಅಂದರೆ ಬಿಯಾಂಡ್ ಆರ್ ಇಮ್ಯಾಜಿನೇಷನ್. ಸೊ ಇದನ್ನು ನಾವು ಅನ್ಪ್ಲಾನ್ಡ್ ಸಿಟಿ ಅಂತ ಕರಿತೇವೆ. ಸೊ ಪ್ಲಾನ್ಡ್ ಸಿಟಿ ಅಂದರೆ ಸೊ ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಗೆ ತಕ್ಕಂತೆ ಸೊ ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿರ್ತಾರೆ. ಬಟ್ ಬೆಂಗಳೂರನ್ನು ನಾವು ಅನ್ಪ್ಲಾನ್ಡ್ ಸಿಟಿ ಅಂತ ಕರಿಬೋದಾಗಿರುತ್ತೆ. ಸೊ ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಇಲ್ಲಿರ್ತಕ್ಕಂಥ ರಿವರ್ಸ್ ಅಥವಾ ನದಿಗಳನ್ನು ನಾವು ನೆಲಸಮ ಮಾಡುವುದರ ಮುಖಾಂತರ ಸೊ ಡೆವಲಪ್ ಆಗಿರ್ತಕ್ಕಂಥ ಸಿಟಿ ಆಗಿರುವ ಕಾರಣದಿಂದ ಸೊ ಈ ಒಂದು ಕಂಡೀಷನ್ ಅನ್ನು ನಾವು ತಲುಪ್ತಾ ಇದ್ದೇವೆ. ಸೊ ಡಿಸ್ಟ್ರಕ್ಷನ್ ಆಫ್ ಲೇಕ್ಸ್ ಅಂಡ್ ಈಕೋಲಾಜಿಕಲ್ ಫುಟ್ ಪ್ರಿಂಟ್ಸ್ ಇನ್ ಅರ್ಬನ್ ಎಕ್ಸ್ಪ್ಯಾನ್ಷನ್ ಅಂದರೆ ನದಿ ಲೇಕ್ಸ್. ಸೊ ಇಲ್ಲಿರ್ತಕ್ಕಂಥ ಲೇಕ್ಗಳು, ನದಿಗಳಲ್ಲ, ಸೊ ಲೇಕ್ಗಳು ಇಲ್ಲಿ ನಾವು ಅದನ್ನು ಡೆಸ್ಟ್ರಾಯ್ ಮಾಡಿ ಸೊ ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ನಾವು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣವಾಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಕಾವೇರಿ 5 ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಕಾವೇರಿ 5 ಏನಿದೆ, ಏಮ್ ಟು ಅಡ್ರೆಸ್ ದಿ ವಾಟರ್ ಶಾರ್ಟೇಜ್ ಆ್ಯಂಡ್ ಟು ಪ್ರೊವೈಡ್ ಅಡಿಷನಲ್ ವಾಟರ್ ಟು ದ ಸಿಟಿ. ಸೊ ಈ ಯೋಜನೆಯನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಕಾವೇರಿ 5 ಅಂತ ಕರಿತೇವೆ. ಸೊ ಈ ಒಂದು ಕಾವೇರಿ 5 ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ರೀಸನ್ ಏನು ಅಂದರೆ, ಸೊ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ವಾಟರ್ ಶಾರ್ಟೇಜ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮತ್ತೆ ಹೆಚ್ಚುವರಿ ಆಗಿರ್ತಕ್ಕಂಥ ನೀರನ್ನು ನಮ್ಮ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಸೊ ವೆನ್ ಡಿಡ್ ಜಲಿಯನ್ ವಾಲಾಬಾಗ್ ಮಸಕರ್ ಟೇಕ್ ಪ್ಲೇಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಪ್ರಿಲ್ 13, 1919 ಈ ಒಂದು ಹತ್ಯಾಕಾಂಡ ನಡೆಯುತ್ತೆ. ಸೊ ಇದನ್ನು ಇವಾಗ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಈ ಒಂದು ಹತ್ಯಾಕಾಂಡ ಆಗಿ ನಾವು ವಿ ಆರ್ ಅಟ್ 105th ಇಯರ್. ಸೊ 105ನೇ ವರ್ಷವನ್ನು ನಾವು ತಲುಪಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಮತ್ತೊಮ್ಮೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಜಲಿಯನ್ ವಾಲಾಬಾಗ್ ಮಸಕರ್ ಏನಿರುತ್ತೆ, ಸೊ ಇದನ್ನು ನಾವು ಡಾರ್ಕೆಸ್ಟ್ ಚಾಪ್ಟರ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೇವೆ. ಅಂದರೆ ಭಾರತದ ಇತಿಹಾಸದ ಒಂದು ಕರಾಳ ದಿನವನ್ನಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏಪ್ರಿಲ್ 13, 1919 ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಸೊ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಪ್ರದೇಶ ಜಲಿಯನ್ ವಾಲಾಬಾಗ್ ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥದ್ದು ಪಂಜಾಬ್ನ ಅಮೃತ್ಸರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ರಿಪೀಟ್ ಆಗಿರುತ್ತೆ. ಸೊ ಅದರಿಂದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನು ನಾನು ಒಮ್ಮೆ ಇಲ್ಲಿ ರಿವೈಸ್ ಮಾಡ್ತೇನೆ. ಸೊ ಈ ಒಂದು ಜಲಿಯನ್ ವಾಲಾಬಾಗ್ ಏನಿರುತ್ತೆ, ಸೊ ಇದು ಒಂದು ಪೀಸ್ಫುಲ್ ಗ್ಯಾದರಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ಏನು ಅವರು ಯಾರನ್ನು ಅವರು ಬಡಿಯೋದಾಗ್ಲಿ ಅಥವಾ ಮಾಬ್ ಅಂತ ನಾವೇನು ಹೇಳ್ತೇವೆ, ಮಾಬ್ ಅಂದರೆ ಅಲ್ಲಿ ವೈಲೆಂಟ್ ಗ್ರೂಪ್ ಆಫ್ ಪೀಪಲ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ಗ್ರೂಪ್ ಏನಿರುತ್ತೆ ಅವರು ವೈಲೆಂಟ್ ಆಗಿರೋದಿಲ್ಲ, ಪೀಸ್ಫುಲ್ ಆಗಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೊಟೆಸ್ಟ್ ಅನ್ನ ಯಾವುದರ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ ಅಂದ್ರೆ, ಸೊ ರೌಲತ್ ಆಕ್ಟ್ ಅಂತ ಬ್ರಿಟಿಷರು ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಸೊ ಈ ಒಂದು ಕಾಯ್ದೆಯ ವಿರುದ್ಧ ಒಂದು ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಂಡರ್ ದಿ ಕಮಾಂಡ್ ಆಫ್ ಜನರಲ್ ಡಯರ್ ಫೈರ್ ದಿ ಅನ್ಆರ್ಮ್ಡ್ ಕ್ರೌಡ್. ಸೊ ಈ ಒಂದು ಜನರಲ್ ಡಯರ್, ಸೊ ಅಂಡರ್ ದಿ ಕಮಾಂಡ್, ಸೊ ಟ್ರೂಪ್ಸ್ ಅಂಡರ್ ದಿ ಕಮಾಂಡ್ ಆಫ್ ಜನರಲ್ ಡಯರ್. ಸೊ ಜನರಲ್ ಡಯರ್ ಏನಿರ್ತಾರೆ, ಸೊ ಅವರ ಒಂದು ಆರ್ಡರ್ನ ಮೇರೆಗೆ ಸೊ ನಮ್ಮ ಜನ ಏನಿರ್ತಾರೆ ಅಂದರೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಏನು ಮಾಡ್ತಾ ಇರ್ತಾರೆ. ಸೊ ಅವರು ಅನ್ಆರ್ಮ್ಡ್ ಆಗಿರ್ತಾರೆ, ಅಂದರೆ ಅವ್ರ ಹತ್ರ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳು ಇರೋದಿಲ್ಲ. ಸೊ ಅವ್ರ ಮೇಲೆ ಗುಂಡಿನ ಮಳೆಯನ್ನು ಸುರಿಯಲಾಗುತ್ತೆ. ಸೊ ಒಂದು ರಿಪೋರ್ಟ್ನ ಪ್ರಕಾರ 379 ಸಾವುಗಳು ಆಗಿರುತ್ತೆ. ದಿಸ್ ಇಸ್ ಓನ್ಲಿ ರಿಪೋರ್ಟೆಡ್, ಬಟ್ ಆ್ಯಕ್ಚುಲಿ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಡೈಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಮಾತ್ರ 379 ಜನರು ಇಲ್ಲಿ ನಿಧನರಾದರು ಅಂತ ನಾವು ಹೇಳ್ಬೋದಾಗಿರುತ್ತೆ.
ಸೊ ಈ ಒಂದು ಇನ್ಸಿಡೆಂಟ್ ಏನಿರುತ್ತೆ, ಸೊ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಸೊ ಇದನ್ನು ನಾವು ಟರ್ನಿಂಗ್ ಪಾಯಿಂಟ್ ಇನ್ ಇಂಡಿಯನ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ ಕರಿತೇವೆ. ಅಂದರೆ ನಮ್ಮ ಸ್ವತಂತ್ರ ಬೇಡಿಕೆ ಏನಿರುತ್ತೆ ಆ ಸ್ವತಂತ್ರ ಬೇಡಿಕೆಗಾಗಿ ಈ ಒಂದು ಘಟನೆಯನ್ನು ನಾವು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಕಾರಣ ಏನಂದರೆ ಈ ಒಂದು ಘಟನೆ ಆದ ನಂತರ ಒಂದು ನ್ಯಾಷನಲ್ ಔಟ್ರೇಜ್ ಆಗುತ್ತೆ, ಅಂದರೆ ರಾಷ್ಟ್ರೀಯವಾಗಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥ ಘಟನೆ ಆಗಿರುತ್ತೆ. ಸೊ ಇದರಿಂದ ನಾವು ನಮ್ಮ ಫ್ರೀಡಮ್ ಅಥವಾ ಇಂಡಿಪೆಂಡೆನ್ಸ್ಗೆ ಒಂದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಘಟನೆ ಆದ ನಂತರ ರೈಸ್ ಆಫ್ ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ದೇಶದ ರಕ್ತದಲ್ಲಿ ಸಂಚರಿಸಲಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ವೈಡ್ ಸ್ಪ್ರೆಡ್ ಲಾಸ್ ಆಫ್ ಟ್ರಸ್ಟ್ ಇನ್ ಬ್ರಿಟಿಷ್ ಇಂಟೆನ್ಷನ್ಸ್ ಅಂದರೆ ಬ್ರಿಟಿಷರ ಮೇಲೆ ಇದ್ದಂತಹ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಒಂದು ಘಟನೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಘಟನೆ ಆದಮೇಲೆ ನಮ್ಮ ಭಾರತ ದೇಶದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದರೆ ಅಸಹಕಾರ ಚಳುವಳಿಗಳು ಜಾಸ್ತಿ ಆಗ್ತವೆ. ಸೊ ಬ್ರಿಟಿಷರಿಗೆ ಬೆಂಬಲ ಮಾಡದೇ ಇರತಕ್ಕಂಥ ಕೆಲವೊಂದು ಚಟುವಟಿಕೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಆ ಸಮಯದಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಾಡರೇಷನ್ ಅಂತ ಕರಿತೇವೆ. ಮಾಡರೇಷನ್ ಅಂದರೆ ಸೊ ಬ್ರಿಟಿಷರ ಜೊತೆ ತುಂಬ ಲಾಯಲ್ ಆಗಿರ್ತಾರೆ, ಅಂದರೆ ತುಂಬ ನಿಷ್ಠೆ ಆಗಿರ್ತಾರೆ. ಸೊ ಅವರು ಕೂಡ ಟರ್ನ್ ಆಗ್ತಾರೆ, ಅಂದರೆ ಯಾರು ಬ್ರಿಟಿಷರೊಂದಿಗೆ ತುಂಬ ಲಾಯಲ್ ಆಗಿರ್ತಾರೆ ಅಂದರೆ ಭಾರತೀಯರಾಗಿದ್ದು ಸೊ ಬ್ರಿಟಿಷರೊಂದಿಗೆ ತುಂಬ ಲಾಯಲ್ ಆಗಿರ್ತಕ್ಕಂಥ ಜನ ಕೂಡ ಸೊ ಈ ಒಂದು ಘಟನೆಯ ನಂತರ ಬ್ರಿಟಿಷರನ್ನು ಅಪೋಸ್ ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಘಟನೆ ಆಗಿರುತ್ತೆ. ಸೊ ಈ ಒಂದು ಇನ್ಸಿಡೆಂಟನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಒಂದು ಆಯೋಗವನ್ನು ಕೂಡ ರಚನೆ ಮಾಡ್ತಾರೆ. ಆ ಒಂದು ಆಯೋಗವನ್ನು ನಾವೇನಂತ ಕರಿತೀವಿ ಅಂದರೆ ಅಂಟರ್ಸ್ ಕಮಿಷನ್ ಅಂತ ಕರಿತೇವೆ. ಸೊ ಅಂಟರ್ಸ್ ಕಮಿಷನ್ ಅಂತಕ್ಕಂಥದ್ದನ್ನು ಕೂಡ ಅವರು ಆಯೋಗವನ್ನು ರಚನೆ ಮಾಡ್ತಾರೆ. ಬಟ್ ಈ ಒಂದು ಅಂಟರ್ ಕಮಿಷನ್ ಏನಿರುತ್ತೆ ಸೊ ದೇ ವರ್ ಬೀಯಿಂಗ್ ಲೀನಿಯಂಟ್ ಟುವರ್ಡ್ಸ್ ದಿ ಪರ್ಪೆಟ್ರೇಟರ್ಸ್, ಅಂದರೆ ಈ ಒಂದು ಪರ್ಪೆಟ್ರೇಟರ್ಸ್ ಏನಿರ್ತಾರೆ ಸೊ ಈ ಒಂದು ಪರ್ಪೆಟ್ರೇಟರ್ಸ್ ತುಂಬ ಅಸಡ್ಡೆಯನ್ನು ತೋರಿಸಿಕ್ಕಂಥವ್ರು, ಅಂದರೆ ಅಪರಾಧಿಗಳೇನಿರ್ತಾರೆ ಸೊ ಅವರ ಬಗ್ಗೆ ಯಾವುದೇ ರೀತಿಯ ಸೀರಿಯಸ್ ಆಗಿರ್ತಕ್ಕಂಥ ವರದಿಯನ್ನು ಇವ್ರು ಕೊಡೋದಿಲ್ಲ. ಸೊ ಅದರಿಂದ ಈ ಒಂದು ಹಂಟರ್ ಕಮಿಷನ್ ಅಂತಕ್ಕಂಥದ್ದು ಕೂಡ ಬ್ರಿಟಿಷರ ಫೇವರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಈ ಒಂದು ಇನ್ಸಿಡೆಂಟ್ನ ರಿವೆಂಜ್ ಅಂದರೆ ಆ ಒಂದು ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕೆ ಓ ಡಯರ್ ಅಂತ ನಾವೇನು ಹೇಳ್ತೇವೆ. ಸೊ ಇನ್ 1940 ಉಧಮ್ ಸಿಂಗ್ ಅಸಾಸಿನೇಟೆಡ್ ಮೈಕಲ್ ಓ ಡಯರ್, ದ ಫಾರ್ಮರ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪಂಜಾಬ್. ಅಂದರೆ ಫಾರ್ಮರ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪಂಜಾಬ್ ಅನ್ನು ನಾವು ಮೈಕಲ್ ಓ ಡಯರ್ ಅಂತ ಕರಿತೇವೆ. ಸೊ ಇವರು ಆ್ಯಕ್ಚುಲಿ ಈ ಒಂದು ಘಟನೆಗೆ ಆರ್ಡರ್ಸನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರನ್ನು ಅಸಾಸಿನೇಟ್ ಅಥವಾ ಹತ್ಯೆ ಮಾಡುವ ಮುಖಾಂತರ ಸೊ ಭಾರತೀಯರು ಈ ಒಂದು ಘಟನೆಗೆ ರಿವೆಂಜ್ ಅಥವಾ ಹತ್ಯೆ ಮಾಡುವ ಮುಖಾಂತರ ಸೊ ಇದಕ್ಕೆ ಸೇಡನ್ನು ತೀರಿಸ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸೊ ನಾಯಿ ಕಮ್ಮಿಗೆ ಕಾರಣವಾಗುವ ಏಜೆಂಟ್ ಯಾವುದು? ಸೊ ವಾಟ್ ಈಸ್ ದ ಕಾಸಿಟಿವ್ ಏಜೆಂಟ್ ರೆಸ್ಪಾನ್ಸಿಬಲ್ ಫಾರ್ ವೂಪಿಂಗ್ ಕಾಫ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋರ್ಡೆಟೆಲ್ಲಾ ಪರ್ಟುಸಿಸ್ ಅಂತ ಕರಿತೇವೆ. ಸೊ ಬೋರ್ಡೆಟೆಲ್ಲಾ ಪರ್ಟುಸಿಸ್ ಅಂತಕ್ಕಂಥದ್ದು ಊಪಿಂಗ್ ಕಾಫ್ ಅಥವಾ ನಾಯಿ ಕೆಮ್ಮನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಗ್ಗೆ ನಾವು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನಂದ್ರೆ ಚೈನಾ, ನೆದರ್ಲ್ಯಾಂಡ್ಸ್ ಮತ್ತು ಝೆಕ್ ರಿಪಬ್ಲಿಕ್ನಲ್ಲಿ ಸೊ ಈ ಒಂದು ಊಪಿಂಗ್ ಕಾಫ್ ಕೇಸಸ್ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಹೈಲಿ ಕಂಟ್ಯಾಜಿಯಸ್ ಡಿಸೀಸ್ ಆಗಿರುತ್ತೆ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನು ಉಂಟು ಮಾಡ್ತಕ್ಕಂಥ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅನ್ನು ನಾವು ಬೋರ್ಡೆಟೆಲ್ಲಾ ಪರ್ಟುಸಿಸ್ ಅಂತ ಕರಿತೇವೆ. ಸೊ ಇದರಿಂದ ಕಾಮನ್ ಕೋಲ್ಡ್, ಫೀವರ್ ಇದೆಲ್ಲ ಕಂಡೀಷನ್ಸ್ ಜಾಸ್ತಿ ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಯಾಕೆ ಊಪಿಂಗ್ ಕಾಫ್ ಅಂತ ಕರೀತಾರೆ ಅಂದರೆ ಸೊ ಕೆಮ್ಮುವಾಗ ಊಪ್ ಅಂತ ಒಂದು ಸೌಂಡ್ ಬರುತ್ತೆ, ಅಂದರೆ ನಾಯಿ ಧ್ವನಿ ಹೇಗೆ ಸೌಂಡ್ ಬರುತ್ತೆ ಸೊ ಆ ರೀತಿಯ ಊಪ್ ಅಂತಕ್ಕಂಥ ಒಂದು ಸೌಂಡ್ ಬರುತ್ತೆ. ಆ ಒಂದು ಕಾರಣದಿಂದ ಸೊ ಈ ಕಾಯಿಲೆಗೆ ಊಪಿಂಗ್ ಕಾಫ್ ಅಂತ ಕರೀತಾರೆ. ಸೊ ಇದು ವಾಯುಗಾಮಿ ಅಥವಾ ಏರ್ ಬಾರ್ನ್, ಗಾಳಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಡಿಸೀಸ್ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ವ್ಯಾಕ್ಸಿನ್ ಅನ್ನು ಕೊಡ್ತಾರೆ. ಸೊ ಆ ಒಂದು ವ್ಯಾಕ್ಸಿನ್ ಅನ್ನು ನಾವು DTP ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ DTP ಯ ಫುಲ್ ಫಾರ್ಮ್ ಅನ್ನು ನಿಮಗೆ ಕೇಳ್ತಾರೆ. ಸೊ ಒಂದು ಡಿಪ್ತೀರಿಯಾ, ಟೆಟನಸ್ ಮತ್ತೆ ಪರ್ಟಿಸಿಸ್ ಅಂತ ಕರಿತೇವೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಊಪಿಂಗ್ ಕಾಫ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಈ ಪರ್ಟಿಸಿಸ್ ಅಂತ ನಾವೇನು ಹೇಳ್ತೇವೆ ಸೊ ಇದು ಊಪಿಂಗ್ ಕಾಫ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಸೊ ಇದಕ್ಕೆ ಅರ್ಲಿ ಪಾರ್ಟ್ ಆಫ್ ದಿ ಟ್ರೀಟ್ಮೆಂಟ್ ಆಗಿ ನಾವು ಆಂಟಿಬಯೋಟಿಕ್ಸ್ ಅಂದರೆ ಪ್ರತಿಜೀವಕಗಳನ್ನು ಕೊಡುವ ಮುಖಾಂತರ ಇದನ್ನ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೆ ಹೋದಲ್ಲಿ ನಿಮೋನಿಯಾ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೀಸರ್ಸ್ ಮತ್ತೆ ಈವನ್ ರೇರ್ ಕೇಸಸ್ ಅಲ್ಲಿ ಸಾವು ಕೂಡ ಆಗ್ತಕ್ಕಂಥ ಒಂದು ಸಂಭವವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12.
ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳಿಂದ ಮುಕ್ತವಾಗುವ ಹಕ್ಕನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ವಿಶಿಷ್ಟ ಹಕ್ಕು ಎಂದು ಗುರುತಿಸಿದೆ. ಈ ಹಕ್ಕಿನ ಪ್ರಮುಖ ಮೂಲಗಳೆಂದು ನ್ಯಾಯಾಲಯವು ಭಾರತೀಯ ಸಂವಿಧಾನದ ಯಾವ ವಿಧಿಗಳನ್ನು ಎತ್ತಿ ತೋರಿಸಿದೆ? ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ದ ರೈಟ್ ಟು ಬಿ ಫ್ರೀ ಫ್ರಮ್ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ as distinct right, which article of Indian Constitution did the court highlight as important source of this right? So ಇವಾಗ ಹವಾಮಾನ ಬದಲಾವಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನಿರ್ತವೆ, ಸೊ ಅದರಿಂದ ಮುಕ್ತವಾಗ್ತಕ್ಕಂಥ ಹಕ್ಕು ಕೂಡ ನಮ್ಮ ನಾಗರಿಕರಿಗೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿರುತ್ತೆ. ಹಾಗಿದ್ರೆ ಯಾವ ವಿಧಿಗಳ ಮುಖಾಂತರ ಈ ಒಂದು ಹಕ್ಕನ್ನು ಸುಪ್ರೀಂ ಕೋರ್ಟ್ ರೀಇಟರೇಟ್ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21 ಆಗಿರುತ್ತೆ. ಸೊ ಈ ಒಂದು ಎಂಟೈರ್ ಜಿಸ್ಟನ್ನು ಒಂದು ಸಿಂಪಲ್ ವರ್ಡಲ್ಲಿ ನಾವು ಹೇಳೋದಾದರೆ, ಇವಾಗ ಪೊಲ್ಯೂಷನ್ ಮಾಡ್ತಕ್ಕಂಥವ್ರು ಯಾರೋ, ಅದರಿಂದ ಸಫರ್ ಆಗ್ತಕ್ಕಂಥವ್ರು ಯಾರೋ. ಸೊ ಈ ಒಂದು ಕಾರಣದಿಂದ ಸಫರ್ ಆಗೋರಿಗೆ ಮತ್ತು ಪಾಸಿಟಿವ್ ಅಂದರೆ ಅದನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥವ್ರಿಗೆ ಸಂಬಂಧನೇ ಇರೋದಿಲ್ಲ. ಯಾರೋ ಪೊಲ್ಯೂಷನ್ ಮಾಡ್ತಾರೆ, ಯಾರೋ ಅದರಿಂದ ಸಫರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ಸೊ ಕ್ಯಾಪಿಟಲಿಸ್ಟ್ ಇವ್ರದೆಲ್ಲ ತುಂಬ ಇಂಡಸ್ಟ್ರೀಸ್ ಇರುತ್ತೆ, ದೇ ಮೇಕ್ ಲಾಟ್ ಆಫ್ ಮನಿ. ಬಟ್ ಆ ಒಂದು ಕ್ಯಾಪಿಟಲಿಸ್ಟ್ ಮಾಡ್ತಕ್ಕಂಥ ಈ ಒಂದು ಇಂಡಸ್ಟ್ರೀಸಿಂದ ಗ್ರೀನ್ ಹೌಸ್ ಗ್ಯಾಸಸ್ ಬಹಳ ಪ್ರೊಡ್ಯೂಸ್ ಆಗುತ್ತೆ. ಬಟ್ ದೇ ವಿಲ್ ಬಿ ಸೇಫ್. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರೊಟೆಕ್ಷನ್ ಮೆಕ್ಯಾನಿಸಮ್, ಸೊ ಎಲ್ಲವನ್ನು ಅವರು ಡೆವಲಪ್ ಮಾಡ್ಕೊಂಡಿರ್ತಾರೆ ಬಿಕಾಸ್ ದೇ ಆರ್ ಮನಿಡ್ ಪೀಪಲ್. ಬಟ್ ಯಾರು ಪುವರ್ ಅಥವಾ ಬಡವರು ಇರ್ತಾರೆ, ಸೊ ಅವರು ಇವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಕಷ್ಟವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಸೊ ಈ ಒಂದು ಕಾರಣದಿಂದ ಸುಪ್ರೀಂ ಕೋರ್ಟ್ ಇವಾಗ ಜೀವನದ ಹಕ್ಕಿನ ಅಡಿಯಲ್ಲಿ ಸೊ ಈ ಒಂದು ವಾತಾವರಣದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ವಿರುದ್ಧ ಮಾನವರಿಗೆ ಹಕ್ಕು ಇದೆ ಅಂತಕ್ಕಂಥ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಹೈಲೈಟ್ ಮಾಡಬಹುದಾಗಿರುತ್ತೆ. ಸೊ ಇನ್ ಇಟ್ಸ್ ಫಸ್ಟ್ ಅಂದ್ರೆ ಈ ರೀತಿಯ ಒಂದು ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ರೈಟ್ ಟು ಬಿ ಫ್ರೀ ಫ್ರಮ್ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಆಸ್ ದಿ ಡಿಸ್ಟಿಂಕ್ಟ್ ರೈಟ್, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥ ಪ್ರತಿಕೂಲ ಪರಿಣಾಮಗಳೇನಿರ್ತವೆ, ಸೊ ಅದರಿಂದ ಮುಕ್ತವಾಗಿರ್ತಕ್ಕಂಥ ಹಕ್ಕನ್ನ ವಿಶಿಷ್ಟವಾಗಿರ್ತಕ್ಕಂಥ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಗುರುತಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಎರಡು ಆರ್ಟಿಕಲ್ ಅನ್ನ ಇಲ್ಲಿ ಕೋಟ್ ಮಾಡಬಹುದು ಅಂದ್ರೆ ಆರ್ಟಿಕಲ್ 14 ಮತ್ತೆ ಆರ್ಟಿಕಲ್ 21. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಕರಿತೇವೆ. ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಅಂತ ಕರಿತೇವೆ. ಸೊ ಇದನ್ನೇ ನಾನು ಅವಾಗಲೇ ಹೇಳಿದ್ದು, ಯಾರೋ ಪೊಲ್ಯೂಟ್ ಮಾಡ್ತಾರೆ, ಸೊ ಅದರಿಂದ ಯಾರೋ ಸಫರ್ ಮಾಡ್ತಾರೆ. ಸೊ ಇಲ್ಲಿ ನಾವು ಈಕ್ವಾಲಿಟಿಯನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆರ್ಟಿಕಲ್ 21 ಬಂದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಕರಿತೇವೆ. ಅಂದ್ರೆ ಜೀವನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಕರಿತೇವೆ. ಸೊ ನಮ್ಮ ಜೀವನದ ಹಕ್ಕನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಸೊ ಅದರಿಂದ ಈ ರೀತಿಯ ದುಷ್ಪರಿಣಾಮಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಕೂಡ ನಮ್ಮ ಹಕ್ಕು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದನ್ನು ವರ್ಡಿಕ್ಟ್ ಅನ್ನ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾವ ಕೇಸಲ್ಲಿ ಕೊಟ್ಟಿರ್ತಾರೆ ಅಂದ್ರೆ, ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಈ ಒಂದು ಪಕ್ಷಿ ಏನಿರುತ್ತೆ, ಸೊ ಈ ಒಂದು ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಕೆಲವೊಂದು ಡೈರೆಕ್ಷನ್ಸ್ ಅನ್ನ ಮಾಡಿದೆ. ಸೊ ಆ ಸಮಯದಲ್ಲಿ ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಇದಾಗಿರುತ್ತೆ. ಸೊ ಹಾಗಿದ್ರೆ ರೈಟ್ ಟು ಹೆಲ್ದಿ ಎನ್ವೈರನ್ಮೆಂಟ್ ವಾಸ್ ಅ ಫಂಡಮೆಂಟಲ್ ಹ್ಯೂಮನ್ ರೈಟ್, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳಿಂದ ಸುರಕ್ಷಿತವಾದ ಆರೋಗ್ಯಕರ ಪರಿಸರದ ಹಕ್ಕನ್ನ ಮೂಲಭೂತ ಮಾನವ ಹಕ್ಕು ಎಂದು ತೀರ್ಪು ಗಮನಿಸಿದೆ. ಸೊ ಇದನ್ನು ನಾವು ಮೂಲಭೂತ ಮಾನವ ಹಕ್ಕು ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದನ್ನ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ರೈಟ್ ಟು ಹೆಲ್ತ್ ಅಂದ್ರೆ ಆರೋಗ್ಯದ ಹಕ್ಕು ಅಂತ ನಾವೇನು ಹೇಳ್ತೇವೆ, ಸೊ ಇಂಪ್ಯಾಕ್ಟೆಡ್ ಡ್ಯೂ ಟು ಫ್ಯಾಕ್ಟರ್ಸ್ ಸಚ್ ಆಸ್ ಏರ್ ಪೊಲ್ಯೂಷನ್, ಅಂದ್ರೆ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ವಾಯು ಮಾಲಿನ್ಯ ಆಗಿರ್ಬೋದು, ಈ ಹೊಸ ಕಾಯಿಲೆಗಳು ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಕರಿತೇವೆ, ರೈಸ್ ಇನ್ ಟೆಂಪರೇಚರ್ ಅಂದರೆ ವಾತಾವರಣದ ತಾಪಮಾನ ಏರಿಕೆ ಆಗಿರ್ಬೋದು, ಡ್ರಾಟ್ಸ್ ಬರಗಾಲ ಆಗಿರ್ಬೋದು, ಶಾರ್ಟೇಜ್ ಇನ್ ಫುಡ್ ಸಪ್ಲೈಸ್ ಅಂದರೆ ಆಹಾರದ ಒಂದು ಸರಬರಾಜು ಶಾರ್ಟೇಜ್ ಇರ್ಬೋದು. ಸೊ ಇವೆಲ್ಲದರಿಂದ ನಮ್ಮ ಒಂದು ಆರೋಗ್ಯದ ಹಕ್ಕು ಹಾಳಾಗ್ತಾ ಇದೆ. ಸೊ ಇದಕ್ಕೆ ನಾವೇ ಕಾಂಟ್ರಿಬ್ಯೂಟರ್ ಆಗಿರೋದಿಲ್ಲ, ಸೊ ಬೇರೆಯವರು ಕಾಂಟ್ರಿಬ್ಯೂಟ್ ಮಾಡಿರುವ ಕಾರಣದಿಂದ ಸೊ ನಾವು ಅದರಿಂದ ಸಫರ್ ಆಗ್ತಾ ಇದ್ದೀವಿ ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ಈ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನೆಬಿಲಿಟಿ
ಆಫ್ ಅಂಡರ್ ಸರ್ವ್ಡ್ ಕಮ್ಯುನಿಟಿ, ಇದನ್ನೇ ನಾನು ಹೇಳಿದ್ದು, ಪುವರ್ ಕಮ್ಯುನಿಟಿ ಏನಿರುತ್ತೆ, ಸೊ ಅವರು ಈ ಒಂದು ಅಟ್ಮಾಸ್ಫಿಯರಿಕ್ ಇಂಪ್ಯಾಕ್ಟ್ಸ್ ಏನಿರುತ್ತೆ, ಸೊ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಸೊ ರಿಚ್ ಪೀಪಲ್ ಕ್ಯಾನ್ ಸ್ಟಿಲ್ ಸರ್ವೈವ್, ಸೊ ಪುವರ್ ಪೀಪಲ್ ಆರ್ ಅನೇಬಲ್ ಟು ಕಮ್ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಅದರಿಂದ ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು, ರೈಟ್ ಟು ಲೈಫ್ ಅಂತಕ್ಕಂಥದ್ದು, ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು ಇಲ್ಲಿ ವೈಲೇಟ್ ಆಗ್ತಾ ಇದೆ ಅಂತಕ್ಕಂಥ ಪಾಯಿಂಟ್ ಅನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದ ಕೋರ್ಟ್ ಆಲ್ಸೋ ಹೈಲೈಟೆಡ್ ದಿ ಇಂಟರ್ ಕನೆಕ್ಷನ್ ಬಿಟ್ವೀನ್ ಕ್ಲೈಮೇಟ್ ಚೇಂಜ್ ಅಂಡ್ ವೇರಿಯಸ್ ಹ್ಯೂಮನ್ ರೈಟ್ಸ್. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಇದು ಮಾನವನ ಹಕ್ಕುಗಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ಪಾಯಿಂಟ್ ಅನ್ನು ಕೂಡ ಸೊ ಈ ಒಂದು ಸ್ಟೇಟ್ಮೆಂಟ್ ನ ಮುಖಾಂತರ ಸುಪ್ರೀಂ ಕೋರ್ಟ್ ಎರಡನ್ನು ಕನೆಕ್ಟ್ ಮಾಡಿದೆ ಅಂತಕ್ಕಂಥ ಪಾಯಿಂಟ್ ಅನ್ನ ನಾವು ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್. ಸೊ ಡಾಕ್ಟರ್ ಅಂಬೇಡ್ಕರ್ ಜಯಂತಿ 2024, ಸೊ ಏಪ್ರಿಲ್ 14ನೇ ತಾರೀಕನ್ನು ನಾವು ಅಂಬೇಡ್ಕರ್ ಅವರ ಜಯಂತಿಯಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ಅವರ ಕೊಡುಗೆ ನಮಗೆ ಗೊತ್ತೇ ಇದೆ. ಸೊ ಆರ್ಕಿಟೆಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಈ ವಾಸ್ ದಿ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಫಾರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಇವರ ಒಂದು ಜನ್ಮ ದಿನವನ್ನು ನಾವು ಈಕ್ವಾಲಿಟಿ ಡೇ, ಅಂದರೆ ಭಾರತ ದೇಶದಲ್ಲಿ ಸಮಾನತೆಯ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಸೊ ಡ್ರಾಫ್ಟಿಂಗ್ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 29, 1947 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ಕಮಿಟಿ ಏನಿರುತ್ತೆ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಫ್ರೇಮ್ ಮಾಡಲಿಕ್ಕೆ ಇದು ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಕಮಿಟಿ ಆಗಿರುತ್ತೆ. ಸೊ ಇದರ ಚೇರ್ಮನ್ ಯಾರು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅದರ ಜೊತೆಗೆ ಸೊ ಇದರಲ್ಲಿ 7 ಮೆಂಬರ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ, 7 ಜನ ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಸೊ ಇವರು ಇಂಡಿಯನ್ ಬ್ಯಾರಿಸ್ಟರ್ ಆಗಿರ್ತಾರೆ, ಮತ್ತೆ ಕಾಂಟ್ರಿಬ್ಯೂಟೆಡ್ ಟು ದ ಲೀಗಲ್ ಫ್ರೇಮ್ವರ್ಕ್, ಅಂದ್ರೆ ಕಾನೂನು ಚೌಕಟ್ಟುಗಳೇನಿರ್ತವೆ ಸೊ ಅದಕ್ಕೆ ಕಾಂಟ್ರಿಬ್ಯೂಟ್ ಕೊಟ್ಟಿರ್ತಕ್ಕಂಥವ್ರನ್ನ ಅಥವಾ ಮಾಡಿರ್ತಕ್ಕಂಥವ್ರನ್ನ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಎನ್ ಗೋಪಾಲಸ್ವಾಮಿ, ಸೊ ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ 1946 ಅಲ್ಲಿ ಅವರು ಆಯ್ಕೆ ಆಗಿರ್ತಾರೆ ಅಂಡ್ ಸರ್ವ್ಡ್ ಆನ್ ಸೆವರಲ್ ಮಿನಿಸ್ಟೀರಿಯಲ್ ಪೊಸಿಷನ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವತಂತ್ರ ಬಂದ ನಂತರ ಸೊ ಅನೇಕ ಸಚಿವಾಲಯಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಅದಾದ್ಮೇಲೆ KM ಮುನ್ಷಿ, ಸೊ ಇವರು ಗುಜರಾತಿ ಲಿಟ್ರೇಚರ್ ಆಗಿರ್ತಾರೆ ಅಂಡ್ ಪ್ರೊಪನೆಂಟ್ ಆಫ್ ಇನ್ಕ್ಲೂಡಿಂಗ್ ಪ್ರೋಗ್ರೆಸಿವ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಪ್ರೋಗ್ರೆಸಿವ್ ಅಂದ್ರೆ ಸೊ ಪ್ರಗತಿಪರ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಮೊಹಮ್ಮದ್ ಸಾದುಲ್ಲಾ, ಸೊ ಇಸ್ ದಿ ಓನ್ಲಿ ಪರ್ಸನ್ ಫ್ರಮ್ ದಿ ಮುಸ್ಲಿಂ ಲೀಗ್ ಮೆಂಬರ್, ಸೊ ಮುಸ್ಲಿಂ ಲೀಗ್ ನಿಂದ ಸೊ ಬಂದಿರತಕ್ಕಂಥ ಏಕೈಕ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ BL ಮಿಟ್ಟರ್, ಸೊ ಇವರು ರಿಸೈನ್ ಡ್ಯೂ ಟು ಇಲ್ ಹೆಲ್ತ್, ಅಂದ್ರೆ ಅವರು ಅನಾರೋಗ್ಯದ ಕಾರಣದಿಂದ ಸೊ ಇದಕ್ಕೆ ರಿಸೈನ್ ಮಾಡ್ತಾರೆ. ಸೊ ಅವರನ್ನ ಯಾರು ರಿಪ್ಲೇಸ್ ಮಾಡ್ತಾರೆ ಅಂದ್ರೆ ಎನ್ ಮಾಧವ ರಾವ್ ರವರು ರಿಪ್ಲೇಸ್ ಮಾಡ್ತಾರೆ. ಸೊ ಅದಾದ್ಮೇಲೆ DP ಕೈತಾನ್ ಅಂತ ಕರಿತೇವೆ. ಸೊ ಇವರು ಅನ್ಟೈಮ್ಲಿ ಡೆತ್ ಆಗುತ್ತೆ, ಅಂದರೆ ಅವೇಳೆಯಾಗಿ ಅವರ ಒಂದು ನಿಧನವಾಗುತ್ತೆ. ಸೊ ಇನ್ 1948 ಅವರನ್ನು ಯಾರು ರೀಪ್ಲೇಸ್ ಮಾಡ್ತಾರೆ ಅಂದರೆ TT ಕೃಷ್ಣಮಾಚಾರಿ ಅವರು ರೀಪ್ಲೇಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಈ ಡ್ರಾಫ್ಟಿಂಗ್ ಕಮಿಟಿ ಏನಿರುತ್ತೆ, ಸೊ ಇಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಕ್ರೂಟನೈಸಿಂಗ್ ದಿ ಡ್ರಾಫ್ಟ್ ಆಫ್ ದಿ ಟೆಕ್ಸ್ಟ್, ಅಂದರೆ ಈ ಒಂದು ಕರಡು ಏನಿರುತ್ತೆ ಸೊ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಈ ಕಮಿಟಿ ಕೊಟ್ಟಿರುತ್ತೆ. ಸೊ ಇಟ್ ಏಮ್ ಟು ಗಿವ್ ದಿ ಎಫೆಕ್ಟ್ ಟು ದಿ ಡಿಸಿಷನ್ ಟೇಕನ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಡ್ ಸಬ್ಮಿಟ್ ದಿ ಡ್ರಾಫ್ಟ್ ಫಾರ್ ದಿ ಕನ್ಸಿಡರೇಷನ್, ಅಂದರೆ ಈ ಒಂದು ಡ್ರಾಫ್ಟ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಸೊ ಇವರು ಆ ಡ್ರಾಫ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಫ್ಲಾಸ್ ಅನ್ನ ಅಥವಾ ಅದರ ಒಂದು ಪ್ರೋಸ್ ಅಂಡ್ ಕಾನ್ಸ್ ಏನಿರುತ್ತೆ ಸೊ ಅದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಸಮಿತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಫಸ್ಟ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ಆಗಸ್ಟ್ 13, 1947 ಅಲ್ಲಿ ಇದರ ಮೊಟ್ಟ ಮೊದಲ ಸಭೆ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ದೇ ವರ್ಕ್ಡ್ ಓವರ್ ದಿ ನೆಕ್ಸ್ಟ್ 2 years, ಸೊ ಮುಂದಿನ 2 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದ ನಂತರ ಸೊ ಇಟ್ ಲೆಡ್ ಟು ದಿ ಅಡಾಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆನ್ ನವೆಂಬರ್ 26, 1949. ಸೊ 1949, ಸೊ ನವೆಂಬರ್ 26ನೇ ತಾರೀಕಿನಂದು ಸಂವಿಧಾನವನ್ನು ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಮ್ಯಾರಿ ಕೋಮ್ ಸ್ಟೆಪ್ಸ್ ಡೌನ್ ಆಸ್ ಇಂಡಿಯಾಸ್ ಚೆಫ್ ಡಿ ಮಿಷನ್ ಫಾರ್ ಪ್ಯಾರಿಸ್ ಒಲಿಂಪಿಕ್ಸ್. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಏನಿರುತ್ತೆ ಸೊ ಈ ಒಂದು ಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತ ದೇಶದ ಕ್ರೀಡಾಪಟು ಆಗಿರ್ತಕ್ಕಂಥ ಮ್ಯಾರಿ ಕೋಮ್ ರವರನ್ನ ಚೆಫ್ ಡಿ ಮಿಷನ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಚೆಫ್ ಡಿ ಮಿಷನ್ ಅಂದರೆ ನಮ್ಮ ಅಥ್ಲೆಟ್ಸ್ನ ಟೇಕ್ ಕೇರ್ ಮಾಡ್ತಕ್ಕಂಥದ್ದು ಮತ್ತು ಲೈಸನ್ ಮಾಡ್ತಕ್ಕಂಥದ್ದು. ಲೈಸನ್ ಅಂದರೆ ಸೊ ಈ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತಕ್ಕಂಥ ಆರ್ಗನೈಸರ್ಸ್ ಮತ್ತೆ ನಮ್ಮ ಕ್ರೀಡಾಪಟುಗಳ ಮಧ್ಯೆ ಸೊ ಲಿಂಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಚೆಫ್ ಡಿ ಮಿಷನ್ ಅಂತ ಕರಿತೇವೆ. ಬಟ್ ಅವರು ವೈಯಕ್ತಿಕ ಕಾರಣಗಳಿಂದ ಸೊ ಈ ಒಂದು ರೋಲನ್ನು ಅವರು ನಿರಾಕರಣೆ ಮಾಡಿರ್ತಾರೆ. ಸೊ ಅವರ ರೆಸಿಗ್ನೇಷನ್ ಅನ್ನು PT ಉಷಾ, ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಏನಿರುತ್ತೆ ಸೊ ಅವರಿಗೆ ತಮ್ಮ ರೆಸಿಗ್ನೇಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಚೆಫ್ ಡಿ ಮಿಷನ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಹೇಳಿರ್ತೇನೆ. ಸೊ ಇಲ್ಲೂ ಕೂಡ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ UK's ಫಸ್ಟ್
ವಿಮೆನ್ ಹೈ ಕಮಿಷನರ್ ಟು ಇಂಡಿಯಾ, ಅಂದರೆ ಭಾರತ ದೇಶಕ್ಕೆ UK ಮೊಟ್ಟ ಮೊದಲ ಹೈ ಕಮಿಷನರನ್ನು ಆಯ್ಕೆ ಮಾಡಿರ್ತಾರೆ. ಸೊ ಇವರು ಅವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಇವರನ್ನು ನಾವು ಲಿಂಡಾ ಕೆಮೆರೋನ್ ಅಂತ ಕರಿತೇವೆ. ಸೊ ಇವ್ರು ಯಾರನ್ನ ರೀಪ್ಲೇಸ್ ಮಾಡಿದ್ದಾರೆ ಅಂದರೆ ಅಲೆಕ್ಸ್ ಎಲಿಸ್ ಅಂತ ಇದ್ರು. ಸೊ ಅವರು 3 ಇಯರ್ಸ್ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಅವರನ್ನು ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ 2024 ಅಂದರೆ ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನ 2024. ಸೊ ಈ ಒಂದು ದಿನವನ್ನು ಏಪ್ರಿಲ್ 12ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇದು ಯಾವ ದಿನದ ಕಾರಣಕ್ಕಾಗಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಕಮಾಮರೇಟ್ ದಿ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಬೈ ಯೂರಿ ಗಗಾರಿನ್ ಇನ್ 1961, 1961ರಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಹಾರಾಟದ ನೆನಪಿಗಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಎನ್ಕರೇಜ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಅಂತಕ್ಕಂಥದ್ದು, ಅಂದರೆ ವೈಜ್ಞಾನಿಕ ಕುತೂಹಲವನ್ನು ಪ್ರೋತ್ಸಾಹಿಸಿ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಯೂರಿ ಗಗಾರಿನ್ಸ್ ಹಿಸ್ಟೋರಿಕ್ ಜರ್ನಿ ಇಂಟು ಸ್ಪೇಸ್ ಅಬ್ರಾಡ್ ವಾಸ್ಟೋಕ್ 1 ಆನ್ ಏಪ್ರಿಲ್ 12, 1961. ಸೊ ಈ ಒಂದು ಕಾರ್ಯಾಚರಣೆ ಅಥವಾ ಸೊ ಅವರು ಬಾಹ್ಯಾಕಾಶಕ್ಕೆ ತಲುಪಿರ್ತಕ್ಕಂಥದ್ದು ಏಪ್ರಿಲ್ 12, 1961ರಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ 11th ಏಪ್ರಿಲ್, ಸೊ ಇದನ್ನು ನಾವು ವರ್ಲ್ಡ್ಸ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕರಿತೇವೆ. ಸೊ ಪಾರ್ಕಿನ್ಸನ್ಸ್ ಅಂತಕ್ಕಂಥದ್ದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಿರ್ತಕ್ಕಂಥವರು ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್ಸ್ ಅಂತ ಕರೀತೇವೆ. ಸೊ ಅದಕ್ಕೆ ಈ ಒಂದು ಕಾಯಿಲೆಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೇಮ್ ಮಾಡಿರ್ತಾರೆ. ಸೊ ಇವರು ಒಂದು ಎಸ್ಸೆಯನ್ನು ಬರೆದಿರ್ತಾರೆ, ಆನ್ ಎಸ್ಸೆ ಆನ್ ಶೇಕಿಂಗ್ ಪಾಲ್ಸಿ ಅಂತ ಕರಿತೇವೆ. ಸೊ ಈ ಒಂದು ಎಸ್ಸೆಯಲ್ಲಿ ಅವರು ಸಂಪೂರ್ಣವಾಗಿ ಈ ಒಂದು ಕಾಯಿಲೆಯ ಬಗ್ಗೆ ಒಂದು ವಿವರಣೆಯನ್ನು ನೀಡಿರ್ತಾರೆ. ಸೊ ಪಾರ್ಕಿನ್ಸನ್ಸ್ ಅಂತಕ್ಕಂಥದ್ದು ಒಂದು ಪ್ರೋಗ್ರೆಸಿವ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಆಗಿರುತ್ತೆ. ನ್ಯೂರೋಲಾಜಿಕಲ್ ಅಂದ ಕೂಡಲೇ ಗೊತ್ತಾಯಿತು. ಸೊ ಇದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಪಾರ್ಟ್ಸ್ ಆಫ್ ಅವರ್ ಬಾಡಿ ಕಂಟ್ರೋಲ್ಡ್ ಬೈ ದಿ ನರ್ವ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗಿರುತ್ತೆ. ಅಂದರೆ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನರಗಳು ಮೋಟಾರ್ ನರ್ವ್ಸ್ ಅಂತ ಕರಿತೇವೆ. ಮೋಟಾರ್ ನರ್ವ್ ಅಂದರೆ ನಮ್ಮ ಮಸಲ್ಸ್ ಮೂವ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ನರ್ವ್ಸ್ ಏನಿರುತ್ತೆ ಸೊ ಅದು ಡ್ಯಾಮೇಜ್ ಆಗುತ್ತೆ. ಸೊ ಈ ಒಂದು ನರ್ವ್ಸ್ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದರೆ ಅ ಪೇಷಂಟ್ ಹೋಲ್ಡ್ಸ್ ಲಿಮಿಟೆಡ್ ಆರ್ ನೋ ಕಂಟ್ರೋಲ್ ಓವರ್ ಹಿಸ್ ಮೂವ್ಮೆಂಟ್ಸ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್. ಅಂದರೆ ಆ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಸೊ ಅವರ ಬಾಡಿಯ ಮೂವ್ಮೆಂಟ್ಸ್ ಮೇಲೆ ಕಂಟ್ರೋಲ್ ಬರೋದಿಲ್ಲ. ಸೊ ಈ ಒಂದು ಕಾಯಿಲೆಯನ್ನು ನಾವೇನಂತ ಕರಿತೀವಿ ಅಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕರಿತೇವೆ. ಸೊ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಮ್ಮ ಮೆದುಳಿನಲ್ಲಿ ಒಂದು ಏರಿಯಾ ಇರುತ್ತೆ. ಆ ಒಂದು ಏರಿಯಾವನ್ನು ನಾವೇನಂತ ಕರಿತೀವಿ ಅಂದರೆ ಸಬ್ಸ್ಟ್ಯಾನ್ಷಿಯಾ ನಿಗ್ರಾ ಅಂತ ಕರಿತೇವೆ. ಸೊ ಈ ಒಂದು ಏರಿಯಾದಲ್ಲಿ ಆಗ್ತಕ್ಕಂಥ ಒಂದು ಡ್ಯಾಮೇಜ್ನಿಂದ ಸೊ ಈ ಒಂದು ಕಾಯಿಲೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 9th ಏಪ್ರಿಲ್ ಇದನ್ನು ನಾವು CRPF's 59th ಬ್ರೇವರಿ ಡೇ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನು ನಾವು ಆಗಸ್ಟ್ 9, 1965ರಂದು ಅ ಸ್ಮಾಲ್ ಕಂಟಿಂಜೆಂಟ್ ಆಫ್ CRPF ಸಕ್ಸಸ್ಫುಲಿ ಫಾಟ್ ಅಂಡ್ ರಿಪಲ್ಸ್ಡ್ ಅನ್ ಅಟ್ಯಾಕ್ ಬೈ ಪಾಕಿಸ್ತಾನಿ ಬ್ರಿಗೇಡ್ ಆನ್ ಸರ್ದಾರ್ ಪೋಸ್ಟ್ ಇನ್ ರನ್ ಆಫ್ ಕಚ್ ಇನ್ ಗುಜರಾತ್. ಸೊ ಗುಜರಾತ್ನಲ್ಲಿ ಸೊ ಪಾಕಿಸ್ತಾನದ ಆರ್ಮಿಯನ್ನು ಡಿಫೀಟ್ ಮಾಡಿದ ನೆನಪಿನ ದಿನವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಆಸ್ ಅ ಟ್ರಿಬ್ಯೂಟ್ ಟು ದ ಬ್ರೇವ್ ಮೆನ್ ಆಫ್ ದಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಆಮ್ ವೆಲೋರ್ ಡೇ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮ ಧೈರ್ಯವನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿಗಳಿಗಾಗಿ ಗೌರವ ಸೂಚಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ CRPF ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ನ್ಯೂ ಡೆಲ್ಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 27 ಜುಲೈ 1939ನಲ್ಲಿ. ಸೊ ಇದರ ಮೋಟೋ ಏನು ಅಂದರೆ ಸರ್ವಿಸ್ ಅಂಡ್ ಲಾಯಲ್ಟಿ, ಅಂದರೆ ಸೇವೆ ಮತ್ತು ನಿಷ್ಠೆ ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯವಾಗಿರುತ್ತೆ. ಸೊ ಇದರ ಡೈರೆಕ್ಟರ್ ಜನರಲ್ ಆಗಿ ನಾವು ಅನೀಶ್ ದಯಾಲ್ ಸಿಂಗ್ ರವರನ್ನ ಇದರ ಡೈರೆಕ್ಟರ್ ಜನರಲ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾಸ್ ನಾಮಿನಿ ಜಗಜಿತ್ ಪವಾಡಿಯಾ ರೀಎಲೆಕ್ಟೆಡ್ ಟು ದಿ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್. ಸೊ ನಾರ್ಕೋಟಿಕ್ ಅಂತಕ್ಕಂಥದ್ದು ಮಾದಕ ದ್ರವ್ಯಗಳ ನಿಯಂತ್ರಣದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಏನಿರುತ್ತೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಮ್ಮ ಭಾರತೀಯ ಮಹಿಳೆ ರೀಎಲೆಕ್ಟ್ ಆಗಿರ್ತಾರೆ. ಅವರ ಹೆಸರು ಮಿಸ್ ಜಗದೀಪ್ ಪವಾಡಿಯಾ ಆಗಿರುತ್ತಾರೆ. ಸೊ ಇವರು ಈ ಒಂದು ನಾರ್ಕೋಟಿಕ್ಸ್ ಅಸೋಸಿಯೇಷನ್ ಏನಿರುತ್ತೆ ಸೊ ಅದಕ್ಕೆ ರೀಎಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪೀಟರ್ ಎಕ್ಸ್ ಹೂ ಪ್ರಪೋಸ್ಡ್ ಎಕ್ಸಿಸ್ಟೆನ್ಸ್ ಆಫ್ ಇಗ್ಸ್ ಬೋಸಾನ್ ಪಾರ್ಟಿಕಲ್ ಹ್ಯಾಸ್ ಡೈಡ್. ಸೊ ಇಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತ ನೀವು ಕೇಳಿರ್ತೀರ. ಇವಾಗ ನೀವು ಬಿಗ್ ಬ್ಯಾಂಗ್ ಥಿಯರಿ ಕೇಳಿರ್ತೀರ. ಸೊ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಇದನ್ನು ನಾವು ಮಹಾವಿಸ್ಫೋಟಕ ಸಿದ್ಧಾಂತ ಅಂತ ಕರಿತೇವೆ. ನಮ್ಮ ಎಂಟೈರ್ ಯೂನಿವರ್ಸ್ ಮುಂಚೆ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಡಾಟ್ ಇತ್ತು. ಸೊ ಇದನ್ನು ನಾವು ಗಾಡ್ ಪಾರ್ಟಿಕಲ್ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಗಾಡ್ ಪಾರ್ಟಿಕಲನ್ನು ಇವರೇ ಹೇಳಿರ್ತಾರೆ. ಸೊ ಪೀಟರ್ ಹಿಗ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಆ ರೀತಿಯ ಒಂದು ಗಾಡ್ ಪಾರ್ಟಿಕಲ್ ಇತ್ತು. ಅದು ಒಂದೇ ಸರಿ ಎಕ್ಸ್ಪ್ಯಾಂಡ್ ಆಗುವ ಮುಖಾಂತರ ಅಥವಾ ಸ್ಫೋಟಗೊಳ್ಳುವ ಮುಖಾಂತರ ಒಂದು ಯೂನಿವರ್ಸ್ ಕ್ರಿಯೇಟ್ ಆಯಿತು
ಅಂತ ಹೇಳಿರ್ತಾರೆ. ಸೊ ಆ ಒಂದು ಗಾಡ್ ಪಾರ್ಟಿಕಲ್ಗೆ ಸೊ ಇದನ್ನ ಇವರು ಡಿಸ್ಕವರಿ ಮಾಡಿರುವ ಕಾರಣದಿಂದ ಇದನ್ನ ಇಕ್ಸ್ ಪಾರ್ಟಿಕಲ್ ಅಂತ ಕರೀತೇವೆ. ಸೊ ಇದನ್ನ ಡಿಸ್ಕವರಿ ಮಾಡಿರುವ ಕಾರಣದಿಂದ ಇವರಿಗೆ ನೊಬೆಲ್ ಅವಾರ್ಡ್ ಕೂಡ ಬಂದಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವರು ನಿಧನರಾಗಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಹೆಸರು ನೆನ್ಪಿಟ್ಕೊಳ್ಳಿ, ಪೀಟರ್ ಹಿಗ್ಸ್ ಅಂತ ಕರೀತೇವೆ. ಸೊ ಇವರು ಗಾಡ್ ಪಾರ್ಟಿಕಲ್ ಅನ್ನ ಅಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಪಾರ್ಟಿಕಲ್ ಏನಿರುತ್ತೆ ಸೊ ಅದನ್ನ ಇವರು ಡಿಸ್ಕವರ್ ಮಾಡಿರ್ತಾರೆ. ಸೊ ಇದೇನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಇದಾಗಿರುತ್ತೆ. ಸೊ ಪ್ರಿಡಿಕ್ಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ನ್ಯೂ ಪಾರ್ಟಿಕಲ್. ಸೊ ಆ ಒಂದು ಈ ನ್ಯೂ ಪಾರ್ಟಿಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಗ್ಸ್ ಬೋಸಾನ್ ಅಂತ ಕರಿತೇವೆ. ಸೊ ಈ ಒಂದು ಡಿಸ್ಕವರಿಗಾಗಿ ಇವರಿಗೆ 2013ರಲ್ಲಿ ಇನ್ನೊಬ್ಬರ ಜೊತೆ ನೊಬೆಲ್ ಅವಾರ್ಡ್ ಸಿಗುತ್ತೆ. ಸೊ ಫ್ರಾಂಕೋಯ್ಸ್ ಎಂಗ್ಲಾರ್ಟ್ ಆಫ್ ಬೆಲ್ಜಿಯಂ. ಸೊ ಬೆಲ್ಜಿಯಂನ ಫ್ರಾಂಕೋಯಿಸ್ ಎಂಗ್ಲಾರ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಅವರ ಜೊತೆಯಲ್ಲಿ ಇವರಿಗೆ ಫಿಸಿಕ್ಸ್ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ದಸ್ತ್ ಲಿಂಕ್ ಅಂತ ಕರಿತೇವೆ. ಸೊ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ವರ್ಷ ನಡೀತಾ ಇರ್ತಕ್ಕಂಥದ್ದು 5th ಎಡಿಷನ್ ಆಗಿರುತ್ತೆ. ಇದು 14 ದಿನಗಳ ಕಾಲ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ವರ್ಷ ಇದು ಉಜ್ಬೇಕಿಸ್ತಾನ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಕಳೆದ ವರ್ಷ ಇದನ್ನು ಉತ್ತರಾಖಂಡಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 676. ಸೊ ಇಲ್ಲಿಗೆ ನೀವು ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ನೀವು ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಮತ್ತು ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.